ಸಂತು ಈಗ ಜೀರೋ ಮೆಮೊರಿ ಅಭಿಮಾನಿಗಳಿಗೆಲ್ಲ ಒಂದು ಸಂತನ ಪವನ್ ಒಂದೇ ಫ್ರೇಮಲ್ಲಿ ನೋಡ್ಬೇಕಂತ ಭಯಂಕರ ಆಸೆ ಅಂತೆ. ಅದಕ್ಕೆ ಇವತ್ತೊಂದು 4-5 ಜನ ತೋರಿಸ್ಬಿಡು ಒಟ್ಟಿಗೆ. ಓ ಹಂಗೆ. ಅಂದ್ರೆ ನಮ್ ಜೊತೆಗೆ ಇನ್ನೊಂದು 4-5 ಜನ ಸೇರಿಸಿ ಫ್ರೇಮ್ ದೊಡ್ಡದು ಮಾಡೋ. ಹೌದಾ? ಏನ್ ಮದುವೆ ಆಗಿದೆ? ಮದುವೆ ಅಂತ ಇಲ್ಲ ಮರ್ರೆ. ಸ್ಪೋರ್ಟ್ಸ್ ಅಂತ ಬಂದಾಗ ಹಳೇದೇನಾದ್ರು ನೆನಪುಗಳು. ಒಂದು ಮಳೆ ಸ್ಪೋರ್ಟ್ಸ್ ಅಂದ್ರೆ ಸಡನ್ ನೆನಪಾಗ ನನಗೆ ಖೋಖೋ ಹೆವಿ ಭಯಂಕರ ಇಷ್ಟ. ಮತ್ತೆ ಅದ್ರದ್ದು ಗಾಯ, ಅದೊಂದು ಗಾಯ ಆಗಿ ನೆಕ್ಸ್ಟ್ ಡಿಸ್ಟಿಕ್ಗೆಲ್ಲ ಸೆಲೆಕ್ಟ್ ಆಗ್ಲಿಕ್ಕೆ ಆಗ್ಲಿಲ್ಲ, ಅದೊಂದು ಇಂಜುರಿ ಆಗಿ ಅದೊಂದು ಬೇಜಾರಿದೆ. ಮತ್ತೆ ಎಲ್ಲ ಆಡ್ಲಿಕ್ಕೆ ಆಗ್ಲಿಲ್ಲ. ಕ್ರಿಕೆಟ್ ಆಗ್ಲಿ ಅಷ್ಟೇ, ಡಿಗ್ರಿಗಲ್ಲೇ ಬಿಟ್ಟೆ. ನೆಕ್ಸ್ಟ್ ಬೆಂಗಳೂರಲ್ಲಿ ಇದ್ದಾಗ ಯಾವತ್ತೋ ಒಂದಿನ ಆ ಗ್ರೌಂಡಲ್ಲಿ ಹೋಗಿ ಆಟ ಆಡಿದೆ ಅಷ್ಟೇ. ಮತ್ತೆ ಇವಾಗೆಲ್ಲ ಆಡ್ಲಿಕ್ಕೆ ಎಲ್ಲ ಆಗುದಿಲ್ಲ, ಜೀವನ ಆಟ ಆಡ್ತಿದೆ ಈಗ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸ್ಪೋರ್ಟ್ಸ್ ವಿಷಯ ಅಂತಕ್ಕೆ ಎಂತ ಇಲ್ಲ, ನಂದೊಂದು 10% ಕೋಟ ಅಂತೆಲ್ಲ ಕೊಟ್ಟಿದ್ರು. ಯಾವ್ದು ಸ್ಪೋರ್ಟ್ಸ್ ಇದ? ಖೋಖೋದಲ್ಲಿ ಸ್ಟೇಟ್ಗೆಲ್ಲ ಸೆಲೆಕ್ಟ್ ಆಗಿದ್ನ. ಓ ಭಯಂಕರ ಮಾರ. ಅದೀಗ ನಿನ್ನಂತರ ಸೌಂಡ್ ಬಂದಂಗ ಆಯ್ತು ನಮ್ಮ ಆಟದ ಮೇಲೆ. ಎಂತ ಹೇಳಿ ಅದು ಕೋಟ, ಆ ಕೋಟ ಇತ್ತಲ್ಲ ಅದು ಸ್ವಲ್ಪ ಕೋ ಅಂದಂಗ ಆಯ್ತು ನಿನ್ನೆ ನೈಟ್ ಆಟದ ಮೇಲೆ. ಅದು ಉಸಿರು ಕಟ್ಟಿ ಮೂಟೆ ಒಳಗೆ ಹಾಕಿಟ್ಟಿದ್ನಲ್ಲ, ಅದು ಉಸಿರು ಕಟ್ಟಿ ಕೂತಿದ್ದಲ್ಲೇ ಕೂತಿದ್ಯಾ ಅಂತ. ಹೌದು. ಈಗ ಸ್ಪೋರ್ಟ್ಸ್ ಬಗ್ಗೆ ಸಡನ್ ಆಗಿ ಟಾಪಿಕ್ ಎತ್ತಾರಲ್ಲ ನೀವು, ವಿಷಯ ಅಂತ ಹೇಳಿದ್ರೆ ನಿನ್ನೆಯಿಂದ ಒಂದಷ್ಟು ಇರಬಲ್ ಗ್ರೂಪ್ ಆಗಿರ್ಬೋದು, ಕಳಸ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಒಂದಷ್ಟು ಸ್ಟೇಟಸ್ ಗಳದು ಏನು ಕಂಡು ಬರ್ತಾ ಇದೆ. ಸ್ಟೇಟಸ್ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಸೊ ಅವ್ರನ್ನ ಈಗ ಫ್ರೇಮ್ ಕರ್ಸೋಣ ಅಂತನಾ? ಅವ್ರನ್ನ ಫ್ರೇಮ್ ಕರ್ಸುವ ಅಂತ. ಮತ್ತೆ ನಮ್ಮನ್ನೇ ಆಗ ಡೈಲಿ. ಓಕೆ, ಈಗ ಈ ಒಂದು ಪುಟ್ಟ ಗ್ರೌಂಡ್ ಅಲ್ಲೆಲ್ಲ ಆಡಿ ಅಲ್ಲಿ ಹೋಗಿ ಈಗ ಕಂಠೀರವ ಸ್ಟೇಡಿಯಂ ಅಲ್ಲಿ ಆಗಿರುವಂತದ್ದು, ಅಲ್ಲಿ ಹೋಗಿ ಮೊದಲೆಲ್ಲ ಅದೇ ಸ್ಕೂಲ್ನ ರೆಪ್ರೆಸೆಂಟ್ ಮಾಡ್ತಾ ನೆಕ್ಸ್ಟ್ ತಾಲೂಕು ವಲಯ ಆದ್ಮೇಲೆ ನೆಕ್ಸ್ಟ್ ಹೋಬಳಿನ ನೆಕ್ಸ್ಟ್ ತಾಲೂಕುನ ನೆಕ್ಸ್ಟ್ ಡಿಸ್ಟಿಕ್ನ, ಈಗ ರಾಜ್ಯನ ನೆಕ್ಸ್ಟ್ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗುವಂಥದ್ದವರು. ಒಂದು ಆ ಜರ್ನಿ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋ, ಯಾಕಂದ್ರೆ ನಾವಂತೂ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವ್ರಾದ್ರೂ ಹೋಗಿದ್ದ ಜರ್ನಿ ಎಲ್ಲ ತಿಳ್ಕೊಳ್ಳೋ. ಹೌದು, ಈಗ ನಮ್ದೆಲ್ಲ ಹೆಂಗಾಯ್ತು ಅಂದ್ರೆ ಅಲ್ಲಿ ಆಡಿದ್ವಾ ಬಿಟ್ವಾ ಅಲ್ಲಿ ಮುಗೀತು. ಈಗ ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಆಡಿದ್ವಿ, ಒಂದಷ್ಟು ಜನ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ದೂರದಂತಲ್ಲ, ಅವ್ರಿಗೆ ನಾವ್ ಹೆಂಗ ನಮ್ಗೆ ಅವ್ರ ಹಂಗೆ. ಅದು ಅದ್ರಲ್ಲೆಲ್ಲ ಈಗ ಸ್ಪೋರ್ಟ್ಸ್ ಮಕ್ಳಿಗೆ ನಾನು ಹೇಳುವಂತ, ಈಗ ನಂದೇ ಕೋಟ ಅಂತ ಹೇಳಿದೆ, ಅದು ಆಟದ ಮೇಲೆ ಕಟ್ತಾ ಇದೆ ಹಾಗೆ ಹೇಳಿದೆ. ಬಟ್ ಈಗ ಏನು ಈ ವಿಡಿಯೋ ನೋಡ್ತಿದ್ದಾರೆ ಹುಡುಗರಾಗಿರ್ಬೋದು, ಏನು ಕ್ರೀಡಾಪಟುಗಳು ಸಣ್ಣಲಿಂದ ಈಗ ಏನ್ ಟ್ರೈ ಮಾಡ್ತಾ ಇದಾರೆ ಅಂತವ್ರಿಗೆ ಹೇಳೋದು ನಾನು, ಕೋಟ ಗಿಟ್ಟ ಎಲ್ಲ ಉಸಿರು ಕಟ್ಲಿಕ್ಕೆ ಬಿಡ್ಬೇಡಿ. ಹೌದು, ಅದರಿಂದ ಏನಾದ್ರೂ ಒಂದು ಉಪಯೋಗ ಆಗ್ಬೇಕು ಅಲ್ವಾ? ಉಪಯೋಗ ಆಗ್ಲೇಬೇಕು, ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿರ್ತೀರಾ. ಇನ್ನೊಂದು ಮೈನ್ ಆಗಿ ಹೇಳ್ಬೇಕು, ನಿಮ್ಗೆ ಇಲ್ಲಿಗೆ ಕನೆಕ್ಷನ್ ಜಾಸ್ತಿ, ಇಲ್ಲಿದ್ದೇನೋ ಉಳಿದು ಹೋಗ್ಬೋದು, ಬಟ್ ಇಲ್ಲಿದ್ದು ಅಷ್ಟು ಸುಲಭಕ್ಕೆಲ್ಲ ಉಳಿಯಕ್ ಬಿಡಲ್ಲ. ಅಲ್ಲಿ ಹೇಳೇ ಬಿಡ್ಬೇಕು, ಹೇಳಿದ್ರೆ ಇನ್ನೊಬ್ರಿಗೆ ಒಂದು ಪ್ರಯೋಜನ ಆಗ್ಬೇಕು. ಸ್ಪೋರ್ಟ್ಸ್ ಅಂತ ಹೇಳಿದಾಗ ನಮ್ಗೆ ಕೆಲವೊಂದು ಹುಡುಗರಿಗೆ ಅಂದ್ರೆ ಡಿಸಿಪ್ಲಿನ್ ಬೇಕು, ಮತ್ತೆ ಒಂದಷ್ಟು ದುರಭ್ಯಾಸಗಳು ಕೂಡ ಅದ್ರ ಜೊತೆಗೆ ಸಾಗಿಬಿಡ್ತವೆ. ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಾವು ಚೂಸ್ ಮಾಡುವಂತದ್ದು ಏನಿದೆ ಅದು ತುಂಬಾ ಒಂದು ಕ್ಲೀನ್ ಆಗಿರ್ಬೇಕು. ಹೌದು, ಎಂತ ಫ್ರೆಂಡ್ಸ್ ನ ಚೂಸ್ ಮಾಡ್ಬೇಕಂದ್ರೆ ಅವರು ನಮ್ಮನ್ನ ಮುಂದಕ್ಕೆ ಪುಷ್ ಮಾಡುವಂತಿರ್ಬೇಕು. ಎಲ್ಲದ್ರಲ್ಲ, ಕೆಲವೊಂದು ವಿಚಾರದಲ್ಲಿ ಒಳ್ಳೆ ಕಡೆಗೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಆ ತರದವ್ರನ್ನ ಚೂಸ್ ಮಾಡಿ. ಸ್ಪೋರ್ಟ್ಸ್ ಮ್ಯಾನ್ ಅಂದಾಗ ಅವನು ಈಗ ನಮಗೆ ಗೊತ್ತಿರ್ತದೆ ಅವನೊಬ್ಬ ಒಳ್ಳೆ ಸ್ಪೋರ್ಟ್ಸ್ ಅಂತ. ಹೌದು, ನಾವೀಗ ಒಂದು ಯಾವ್ದೋ ಚಟದಲ್ಲಿದ್ದು ಮಗ ನೀನು ಹಂಗ್ ಮಾಡ್ಬಾರ್ದು, ಯಾಕಂದ್ರೆ ಅವನದೇ ಜರ್ನಿ ಬೇರೆ ಇರ್ತದೆ. ಆ ರೀತಿ ಎಲ್ಲ ಡೈವರ್ಟ್ ಮಾಡಬೇಡಿ. ಅದು ನಮ್ಗೆ ಆ ಟೈಮಲ್ಲಿ ಗೊತ್ತಾಗಲ್ಲ. ಇವಾಗ ನೋಡಿ ನಾನು ಕೂತಿದ್ವಿ ಇಲ್ಲಿ, ನಮ್ಗೆ ಇವಾಗ ಗೊತ್ತಾಗ್ತದೆ. ಅದೆಲ್ಲರೂ ಇದೇ ಮಾತು ಹೇಳೋದು. ಹೌದು, ಅಂದ್ರೆ ಅದು ನಮ್ದು ಬುದ್ಧಿವಾದ ಅಂತ ತಗೊಳ್ಬೇಡಿ, ಏನಂದ್ರೆ ನಮ್ದು ಅನುಭವ ಇದು ಅಷ್ಟೇ. ಮತ್ತೆ ಅವರನ್ನೊಂದು ಮಾತಾಡ್ಸ್ಬೇಕು. ನೀನ್ ಮಾತಾಡ್ಸಿ. ಅವ್ರಿಗೆ ಫಸ್ಟ್ ಹೇಳಿದ್ವಿ ನಾವೀಗ ಹೆದರ್ಬಾರ್ದು, ಹೋಯ್ತು. ಹೌದು, ಅವ್ರಿಗೆ ಅನಿಸಿರ್ಬೋದು ಇವ್ರ ಹತ್ರ ಹೆಂಗ್ ಮಾತಾಡೋದೇನು ಭಯ. ನಮ್ಗೆ ಅವ್ರಿಗಿಂತ ಜಾಸ್ತಿ ನಮಗೆ ಭಯ. ಹೌದು, ಯಾಕಂದ್ರೆ ಅವರಿಗೆ ನಮ್ಗಿಂತ ಜಾಸ್ತಿ ಭಯ ಏನಂದ್ರೆ ಬರ್ತಾರಂತೆ ಹಿಂಗೆ. ಆ ರೀತಿ ಏನು ಅವರು ಭಯ ಪಡ್ಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ ಭಯ ನಾವು ಮಾತ್ರ ತೋರ್ಸೋದ್ ಬೇಡ, ನಮ್ಗೆ ಭಯ ಆಗ್ತದೆ. ಯಾಕಂದ್ರೆ ಅವರು ಕಾಡಿನ ಮಧ್ಯೆ ಕರ್ಕೊಂಡು ಹೋಗ್ತದೆ, ಆತರ ಎಲ್ಲ ಆಗ್ತದೆ. ಈಗ ಅವ್ರಿಗೆ ನೋಡಿ ಅಲ್ಲಿ ಕರ್ಕೊಂಡು ಹೋಗಿದೆ, ಅಲ್ಲಷ್ಟೇ ನೆಕ್ಸ್ಟ್ ಈಗ ನ್ಯಾಷನಲ್ ಬರ್ತದೆ, ನ್ಯಾಷನಲ್ ಬಿಡಲ್ಲ, ಎದುರಬಾರ್ದು, ಹೋಗ್ತಿರ್ಬೇಕು. ಹೌದು, ಹೋಗುವ ಮಾತಾಡ್ಸುವ ಅಲ್ಲ. ಆಗ್ಲೇ ಹೇಳಿದಾಗೆ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಹೇಳಿ ಆನಂತರ ಈಗ ಏನು ನಮ್ಮ ಈಗ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿರುವಂಥ ಇಬ್ಬರು ವಿದ್ಯಾರ್ಥಿಗಳು JM ಸ್ಕೂಲಿಂದ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು, ಈಗ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿಕ್ಕೆ ಹೋಗ್ತಿರುವಂಥದ್ದು ಫಾರಿಸ್ ಮತ್ತು ವಿದುಷಾ ಅಂತೇಳಿ.
ಸೊ ಅವ್ರ ಬಗ್ಗೆ ಈಗ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಅವರ ಅನುಭವಗಳನ್ನ, ಅವರ ಕಥೆಗಳನ್ನ, ಅವರ ಅನುಭವ ಏನು ಅವರೆಲ್ಲ ತಿಳ್ಕೊಳ್ತಾ ಹೋಗುವ. ಮೊದಲನೇದಾಗಿ ಅಭಿನಂದನೆಗಳು. ನಿಮಗೂ ಕೂಡ ಅಭಿನಂದನೆಗಳು. ನಿಮಗೂ ಸಹ. ಈಗ ಶುರು ಮಾಡೋ ಮೊದಲು ಪರಿಚಯ, ಲೇಡೀಸ್ ಫಸ್ಟ್ ಶುರು ಮಾಡುವ. ನಿಮ್ಮ ಹೆಸರು ಮತ್ತೆ ಪರಿಚಯ. ನನ್ನ ಹೆಸರು ವಿದುಷಾ ಜೈನ್ ಅಂತ. ನಾನು ಇಲ್ಲೇ JM ಅಲ್ಲೇ ಓದ್ತಿರೋದು. ಇಲ್ಲೇ ಕಳಸದಲ್ಲೇ ಮನೆ. ಹಾಗೆ ನನ್ನ ಅಪ್ಪ ಸತ್ಯೇಂದ್ರ ಜೈನ್, ಅಮ್ಮ ವೀಣಾ ಪಿ ಅಂತ. ಮನೆ ಎಂತ ಮನೆಯಲ್ಲಿ ಎಂತ ಮಾಡ್ತಿರ್ತಾರೆ ಅಪ್ಪ ಅಮ್ಮ? ಅಪ್ಪ ಇಂಜಿನಿಯರಿಂಗ್ ಅಂದ್ರೆ ಬೆಂಗಳೂರಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಹೌಸ್ ವೈಫ್. ನಿಮ್ಮದು? ನನ್ನ ಹೆಸರು ಫಾರಿಜ್ ಅಂತ. ನನ್ನ ಮನೆ ಸಂಸ್ಥೆ ಬಸ್ಸಲ್ಲಿ ಬರೋದು. ನಾನು ಟ್ರಾವೆಲ್ 8 ಕಿಲೋಮೀಟರ್ ಆಗುತ್ತೆ. ಮತ್ತೆ ಅಪ್ಪನ ಹೆಸರು ಫಾರೂಕ್ ಅಂತ, ಮಾ ಹಬೀಬಾ ಅಂತ. ಅಪ್ಪನಿಗೆ ಬಿಸ್ನೆಸ್ ಅಡಿಕೆ, ಕಾಫಿ. ಅಮ್ಮ ಹೌಸ್ ವೈಫ್. ಸಂಸ್ಥೆಯಲ್ಲಿ ಮನೆ? ಸಂಸ್ಥೆಯಲ್ಲಿ ಅಲ್ಲಿ ಮಸೀದಿಯ ಮೇಲ್ಗಡೆ ITI ಕಾಲೇಜ್. ಓಕೆ. ನೀವು ಈಗ ಬಸ್ನಲ್ಲಿ ಬರುದು ಅಂತ ಹೇಳಿದ್ರಿ, ಹೌದು. ಮತ್ತೆ ವಾಕ್ ರೇಸಿಗೆ ಕೂಡ ಇದ್ದೀರಾ. ಬಸ್ಸಲ್ಲಿ ಬಂದ್ರೆ ವಾಕ್ ರೇಸ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗ್ತದ? ಒಂದೊಂದು ದಿವಸ ನಡ್ಕೊಂಡು ಬರ್ತೀವಿ. ಇಲ್ಲ, ಜಸ್ಟ್ ಜೋಕ್. ಮತ್ತೆ ಸ್ವಲ್ಪ ಲೌಡ್ ಆಗಿ ಮಾತಾಡಿ. ಇನ್ನು ನೆಕ್ಸ್ಟ್ ನೀವು ಖಾಲಿ ಈಗ JM ನ ಪ್ರತಿನಿಧಿಸ್ತಾ ಇಲ್ಲ, ಹೌದಾ? ಹಾಂ ಸರ್. ಈಗ ನೀವು ನೆಕ್ಸ್ಟ್ ಪ್ರತಿನಿಧಿಸ್ತಿರೋದು ಕರ್ನಾಟಕ ರಾಜ್ಯವನ್ನ. ಸೊ ಹೆಂಗಿರ್ಬೇಕು ಕನ್ನಡಿಗರು? ಗಡವಾಗಿರ್ಬೇಕು. ದಿನಾಂಕ 6/12/2025 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ನಡೆದಂತಹ ಅಂಡರ್ 14 ಮತ್ತು ಅಂಡರ್ 17 ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದರಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಾದಂಥ ಕುಮಾರಿ ವಿದುಷಾ ಜೈನ್ ಹಾಗೂ ಕುಮಾರ ಮೊಹಮ್ಮದ್ ಸಲ್ಮಾನ್ ಫಾರಿಸ್, ಈ ಇಬ್ಬರು ವಿದ್ಯಾರ್ಥಿಗಳು ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಈ ಇಬ್ಬರು ವಿದ್ಯಾರ್ಥಿಗಳು ಶ್ರೀ ಸತ್ಯೇಂದ್ರ ಜೈನ್ ಹಾಗೂ ಶ್ರೀಮತಿ ವೀಣಾ, ಇವರ ಮಗಳಾದಂಥ ವಿದುಷಾ ಜೈನ್, ಇವಳು 3000 ಮೀಟರ್ ವೇಗದ ನಡಿಗೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಹಾಗೆ ಶ್ರೀ ಫರೂಕ್ ಹಾಗೂ ಶ್ರೀಮತಿ ಅಬೀಬಾ, ಇವರ ಪುತ್ರನಾದಂಥ ಮೊಹಮ್ಮದ್ ಸಲ್ಮಾನ್ ಫಾರಿಸ್, ಇವನು 5000 ಮೀಟರ್ ವೇಗದ ನಡಿಗೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಈ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಾ ಶಿಕ್ಷಕರಾದಂಥ ಪ್ರಶಾಂತ್ HR, ಇವರು ಕಳೆದ 3 ವರ್ಷಗಳಿಂದ ತರಬೇತಿಯನ್ನು ನೀಡಿದ್ದು ಈ ವರ್ಷ ಈ ಮಕ್ಕಳನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಈ ಹಿಂದೆ ಇವರು ಮಕ್ಕಳನ್ನ ಜಿಲ್ಲಾ ಹಾಗೂ ರಾಜ್ಯ ಮಟ್ಟಕ್ಕೆ ಸಹ ಕ್ರೀಡೆಯಲ್ಲಿ ಕಳಿಸಿಕೊಟ್ಟಿದ್ದಾರೆ. ಡಿಸೆಂಬರ್ 12ರಂದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಈ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿ, ಕಳಸ ಎಜುಕೇಶನ್ ಸೊಸೈಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರುಗಳು ಸಹ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗ, ಪೋಷಕರುಗಳು, ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸಹ ಈ ಮಕ್ಕಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಕಂಗ್ರ್ಯಾಚುಲೇಷನ್ ವಿದಿಶಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯಾಷನಲ್ ಲೆವೆಲ್ ಅಥ್ಲೆಟ್ಸ್. ಕಂಗ್ರ್ಯಾಚುಲೇಷನ್ ಫಾರಿಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯಾಷನಲ್ ಲೆವೆಲ್ ಅಥ್ಲೆಟ್ಸ್. ಧನ್ಯವಾದಗಳು. ಈಗ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದಂತ ಹೇಳಿದವುದು, ಅವರ ಯಾವ್ದ್ರಲ್ಲಿ ಪ್ಲೇಸ್ಮೆಂಟ್ ಮಾಡಿದೆ ಅಂದ್ರೆ ನೀವು ಹೇಳಿ. ನಾನು 5000 ಮೀಟರ್ ವಾಕ್ ರೇಸ್ ನಡಿಗೆ ಸ್ಪರ್ಧೆ. ಹಾಗೆ ನಾನು 3000 ಮೀಟರ್ ವಾಕ್ ರೇಸ್ ನಡಿಗೆ ಸ್ಪರ್ಧೆ. ಇಬ್ರು ಕೂಡ ವಾಕ್ ರೇಸ್ ಎಲ್ಲ ಇವರು ಪ್ರಥಮ ಸ್ಥಾನ ಗಳಿಸಿರುವಂತದ್ದು, ಇವರು ದ್ವಿತೀಯ ಸ್ಥಾನ ಗಳಿಸಿರುವಂತದ್ದು. ಹಾಗೆ ಈಗ ವಾಕ್ ರೇಸ್ ಆ ರೀತಿ ಎಲ್ಲ ಬಂದಾಗ, ಈಗ ಸ್ಪೋರ್ಟ್ಸ್ ವಾಕ್ ರೇಸ್ ಅಂತಲ್ಲ, ಸ್ಪೋರ್ಟ್ಸ್ ಅಂತ ಬಂದಾಗ ಈಗ ಮನೆಯಿಂದ ಹೊರಗೆ ಕಳ್ಸೋಕೆ ಅಂತಾನೆ ಆಯ್ತು. ಮನೆಯಿಂದ ಹೊರಗೆ ಸ್ಕೂಲಿಗೆ ಬಂದಾದ್ಮೇಲೆ ಸ್ಕೂಲಲ್ಲಿ ಎಲ್ಲರೂ ಓದು ಅಂತಾನೆ ಹೇಳ್ತಿರುವಂಥದ್ದು. ಸ್ಪೋರ್ಟ್ಸಿಗೆ ಸೇರಿದ ತಕ್ಷಣ ನಿಮಗೆ ಇಲ್ಲಿಂದ ಸಪೋರ್ಟ್ ಹೇಗಿತ್ತು? ಮನೆಯಿಂದ ಸಪೋರ್ಟ್ ಹೇಗಿತ್ತು? ಶಿಕ್ಷಕರ ಸಪೋರ್ಟ್, ನಿಮ್ಮ ಫ್ರೆಂಡ್ ಸರ್ಕಲ್, ಓವರ್ ಆಲ್ ಸಪೋರ್ಟ್ ಹೆಂಗಿತ್ತು? ನಮಗೆ ಇಲ್ಲಿ ಬರೀ ಓದು ಅಂತ ಯಾರು ಜಾಸ್ತಿ ಪ್ರೆಷರ್ ಹಾಕೋದಿಲ್ಲ. ಇಲ್ಲಿ ನಮಗೆ ಎಲ್ಲದಕ್ಕೂ ಈಕ್ವಲ್ ಸಪೋರ್ಟ್ ಇದೆ. ನಮಗೆ ಮ್ಯಾನೇಜ್ಮೆಂಟಿಂದ ಆಗಲಿ, ನಮ್ಮ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್ ಆಗಲಿ, ಪ್ರೈಮರಿ ಟೀಚರ್ಸ್ ಆಗಲಿ, ಹೈಸ್ಕೂಲ್ HM, ಪ್ರೈಮರಿ HM ಎಲ್ಲರೂ ನಮಗೆ ತುಂಬ ಸ್ಪೋರ್ಟ್ಸಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ಈಗ ಯೂಶ್ವಲಿ ಲಾಸ್ಟ್ ಪೀರಿಯಡ್ ನಾವು ಹೊರಗಡೆ ಬಂದ್ಬಿಡ್ತೀವಿ ಸ್ಪೋರ್ಟ್ಸಿಗೆ. ಯಾರು ನಮ್ಮನ್ನ ಕೇಳಲ್ಲ, ನೀವು ಯಾಕೆ ಹೋಗ್ತಿದ್ದೀರಾ, ಏನು ಮಾಡ್ತೀರಾ, ಯಾರು ಕೇಳಲ್ಲ. ನಮಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ಎಲ್ಲರಿಂದನೂ ನಮಗೆ ಸ್ಕೂಲಲ್ಲಿ. ಹಾಗೆ ನಮಗೆ ಎಲ್ಲ ಟೀಚರ್ಸ್ ಕೂಡ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಿಮಗೆ ಹೇಗೆ ಅನಿಸ್ತದೆ? ಮ್ಯಾನೇಜ್ಮೆಂಟಿಂದ 7ನೇ ಕ್ಲಾಸಿಂದ ಈಗ ಇಲ್ಲಿ ತನಕ 1 ರೂಪಾಯಿನೂ ನಮ್ಮ ಕೈಯಿಂದ ಇಸ್ಕೊಂಡು ಎಲ್ಲ ಮ್ಯಾನೇಜ್ಮೆಂಟು ಅವರೇ. ಟೀಚರ್ ಸಪೋರ್ಟು ಮತ್ತು ಸರ್ ಇದು ಮಾತ್ರ ಫುಲ್
ಮತ್ತೆ ಎಲ್ಲ ಆಂಟಿಗಳು ನಾವು ಕೆಸರಾಗಿ ಹೋದ್ರೂ ಅವ್ರು ಕ್ಲೀನ್ ಮಾಡಿ ಎಲ್ಲ ಇಡ್ತಾರೆ, ಏನು ಕೇಳಲ್ಲ ಹೇಳ. ಸೊ ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳು. ಯಾಕಂದ್ರೆ ಈಗ ನೋಡಿ, ಈಗ ಹೇಳುವಂಥದ್ದು ಇಲ್ಲಿಂದ ಕಳಸ ಈ ನೋಡಿ ಆ ಕಂಠೀರವ ಕ್ರೀಡಾಂಗಣಕ್ಕೂ ಈ ಕಂಠೀರವ ಕ್ರೀಡಾಂಗಣಕ್ಕೂ, ಹೌದು, ಈಗ ಪುಟ್ಟ ಗ್ರೌಂಡಲ್ಲಿ ಅಲ್ಲಿ ಹೋಗಿ ಸಾಧನೆ, ಅಲ್ಲಿ ಹೋಗಿ ಒಂದು ಗುರುತಿಸ್ಕೊಳ್ಳುವಂಥದ್ದು ಸಣ್ಣ ವಿಚಾರ ಅಲ್ಲ. ಸಣ್ಣ ವಿಚಾರ ಯಾಕಲ್ಲ ಅಂದರೆ ಇಂಥ ಎಲ್ಲ ಸಪೋರ್ಟ್ಗಳು ಸಿಕ್ಕಿದಾಗಲೇ ಒಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೋಗಿ ಒಂದು ಗುರುತಿಸ್ಕೊಳ್ಲಿಕ್ಕೆ ಒಂದು ಸಾಧ್ಯ. ಅದರಿಂದ ನಮ್ಮ ಕಳಸ ತಾಲೂಕಿಗೆ ಕೂಡ ಒಂದು ಹೆಮ್ಮೆ ಇರುವಂತದ್ದು. ಒಂದೊಂದು ಸ್ಟೆಪ್ ಏರ್ತಾ ಇದ್ದೀರಾಗ. ನೆಕ್ಸ್ಟ್ ಇಂಡಿಯನ್ ರೆಪ್ರೆಸೆಂಟ್ ಮಾಡೋದು ಯಾವಾಗ ಅಂತ ಒಂದು ಕ್ವಶನ್ ಇದೆ. ಆಲ್ರೆಡಿ ಈಗ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನನ್ನ ಕ್ವಶನ್ ಬಂದ್ಬಿಟ್ಟು ಇಂಡಿಯನ್ ಯಾವಾಗ ರೆಪ್ರೆಸೆಂಟ್ ಮಾಡ್ತೀರಾ ಅಂತ. ಈಗ ಖುಷಿಯಾಗಿ ಏನೋ ಹೇಳಕ್ಕಾಗ್ತಿಲ್ಲ. ತುಂಬಾ ಖುಷಿಯಾಗಿ ನಾವು ಫಸ್ಟ್ ಟೈಮ್ ಬೇರೆ ಬಂದಿರೋದು, ಏನು ಹೇಳೋ ಹಾಗೆ ನಿಮ್ಮನ್ನು ಈಗ ಮಾತಾಡಿಸಿ ನಾವು ತೊಂದರೆಗೊಳಿಸ್ಪಡಿಸಿದ್ವು ಅಂತ. ಇಲ್ಲ ಮಾತು ತುಂಬಾ ಕಡಿಮೆ ಮಾಡ್ತಿದ್ದಾರೆ ಅವರು. ನಿಮಗೆ ಹೇಗೆ ಅನಿಸ್ತಿದೆ? ಹಾಗೆ ತುಂಬಾ ಅಂದ್ರೆ ಇದು ನಮ್ಗೆ 3 years ಇಂದ ನಾವು ಸತತವಾಗಿ 3 ಸತಿ ಇದು 3rd time ಸ್ಟೇಟ್ ಹೋಗ್ತಿರೋದು. 3 years ಇಂದ ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಇಡೀ ಗೊಚ್ಚಲ್ಲಿ ಎಲ್ಲ ಪೂರ ಇದ್ ಮಾಡಿ ಈಗ ಫೈನಲಿ ಒಂದು ನ್ಯಾಷನಲ್ ಲೆವೆಲ್ ಅಂತ ಒಂದು ಆ ಸ್ಟೆಪ್ನ ನಾವು ಫೈನಲಿ ಹತ್ತಿದಾಗ ನಮಗೆ ಏನು ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗದಷ್ಟು ಖುಷಿ ಆಗ್ತುಂಟು. ಇನ್ಫಿನಿಟಿ. ಇವಾಗ ಪ್ರಾಕ್ಟೀಸ್ ಅಂತ ಹೇಳಿದ್ರಿ, ಇವಾಗ ಮಾರ್ನಿಂಗ್ ಎಲ್ಲ ಬೆಳಿಗ್ಗೆ ಬೇಗ ಬರುವಂತದ್ದು, ಈಗ ಯಾವ್ದು ಈಗ ಇಷ್ಟೆಲ್ಲ ಇವರು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಆ ಪ್ರಾಕ್ಟೀಸ್ ಇಲ್ಲ ಯಾವ್ದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬೆಳಿಗ್ಗೆ ಎಲ್ಲ ಹೇಗೆ ಪ್ರಿಪರೇಷನ್ ಎಲ್ಲ ಹೇಗಿರ್ತಿತ್ತು ಅಂತ? ಮಾರ್ನಿಂಗ್ ನಾವು ಒಂದು 6:30ಗೆ ಪ್ರಾಕ್ಟೀಸ್ ಬರ್ತಿದ್ವಿ. ಹಾಗೆ ನಮ್ಮ ಸರ್ 8 kilometers 10 kilometers ವೀಕ್ಲಿ ಒನ್ಸ್ ಟ್ವೈಸ್ ಹಾಗೆ ರನ್ನಿಂಗ್ ಕರ್ಕೊಂಡು ಹೋಗ್ತಿದ್ರು ಇಲ್ಲಿಂದ ಹೊರನಾಡ್ ತನಕ, ಹಾಗೆ ಹಳ್ವಳ್ಳಿ ತನಕ ಹಾಗೆ ರನ್ನಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಎಂಡೂರೆನ್ಸ್ ವರ್ಕೌಟ್ ಹಾಗೆ ವರ್ಕೌಟ್ಸ್ ಎಲ್ಲ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಸಹ ವರ್ಕೌಟ್ಸ್ ಮಾಡ್ತಾ ಇರ್ತೀವಿ. ಹಾಗಾದ್ರೆ ನೀವು ವಾಕ್ ರೇಸ್ ಮಾಡೋಕ್ಕಿಂತ ಮುಂಚೆ ಮ್ಯಾರಥಾನ್ ಓಡಿದಿರ ಅಂತ ಆಯ್ತು. ಓಕೆ, ನೋಡಿ ಸಂತು, ನಿಮ್ಗೆ ವಾಕ್ ರೇಸ್ ಬಗ್ಗೆ ಇರುವಂತ ಅನುಭವ ಏನಾದ್ರು? ನನಗಿದೆ ವಾಕ್ ರೇಸ್ ಬಗ್ಗೆ. ನನ್ನ ಅನುಭವ ಏನಂದ್ರೆ ಬಸ್ಸಿಗೆ ಬರ್ತಿದ್ದೆ, ಅದೇ ಏನಂತಾರೆ, ನಾನು ತುಂಬಾ ಲೇಜಿ. ನಾನು ಫ್ರೆಶ್ ಅಪ್ ಮಾಡೋದು ಬಸ್ ಟೈಮ್ ಎಷ್ಟು ಗಂಟೆ ಕರೆಕ್ಟಾಗಿ ಮನೆಯಿಂದ 5 ನಿಮಿಷಕ್ಕೆ ಬಸ್ ರೀಚ್, ಅದೇ ಒಂದು ವಾಕ್ ರೇಸ್ ನಂದು. ನನಗೆ ಏನಂತ ಹೇಳಿದ್ರೆ, ನಾನು ಮೈನ್ ಆಗಿ ಖೋಖೋ ಆಡುವಂಥದ್ದು, ಆಮೇಲೆ ರನ್ನಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ 3000 5000 ಹೀಗೆಲ್ಲ. ಈಗ ವಾಕ್ ರೇಸ್ ಅಂದ್ರೆ ನಮಗೆ ಹುಚ್ಚು ಅಂತಾರ, ಮುಂದ್ಗಡೆ ಹೋಗ್ತಾ ಇದ್ರೆ ಅವ್ರ ಹಿಂದ್ಗಡೆ ನಾವು ಹೋಗೋದು. ನಮಗೆ ಇರೋದೇ ಬೇರೆ ಸ್ಪೋರ್ಟ್ಸ್ ಅಲ್ಲಿ ನಾವು, ಬಟ್ ವಾಕ್ ರೇಸ್ ಅಲ್ಲಿ ನಾವು ಅವ್ರ ಹಿಂದ್ಗಡೆ ಹೋಗೋದು. ನಮಗೂ ಆಗ್ತಿತ್ತು. ಏನಂದ್ರೆ ಮತ್ತೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಂದಾಗ ನನಗೆ ಅನ್ಸುವಂಥದ್ದು, ಈಗ ವಿರಾಟ್ ಕೊಹ್ಲಿನ ನೋಡ್ಬೋದು ನೀವು. ಈಗ ಎಲ್ಲರೂ ಕ್ರಿಕೆಟರ್ ಆಗಿ ನೋಡಿದ್ರೆ ಅವರೊಂದು ಬೆಸ್ಟ್ ಅಥ್ಲೇಟಿ. ಹೌದೌದು. ಸೊ ನಿಮಗೆ ನಾನೀಗ ಹೇಳುವಂಥದ್ದು, ಈಗ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಎಲ್ಲ ಆಯಿತು, ನಿಮ್ಮ ಈಗ ದೈನಂದಿನ ಚಟುವಟಿಕೆಗಳಲ್ಲಿ ನೀವೊಬ್ಬ ಅಥ್ಲೇಟಿ, ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂತ, ಅದಕ್ಕೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ತೀರಾ? ಅಂದರೆ ಆ ಶಿಸ್ತು ಆಗಲಿ, ಮತ್ತು ನಿಮ್ಮ ಈಗ ಪ್ರಾಕ್ಟೀಸ್ ಕೂಡ ಅಷ್ಟೇ. ಈಗ 6:30ಗೆಲ್ಲ ಬರ್ತೀರ, ಮತ್ತು ನಿಮ್ಮ ಫುಡ್ಡು ಈ ರೀತಿ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ? ಈಗ ನಮಗೆ ಸ್ಪೋರ್ಟ್ಸ್ ಮಾಡಬೇಕು ಅಂತಂದ್ರೆ ನಮಗೆ ನಮಗೆ ತುಂಬ ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ನಮಗೆ ಈ ಮೋಸ್ಟ್ ಆಫ್ ದ ಟೈಮ್ ನಮಗೆ ಫುಡ್ ಹಾಗೆ ಇದು ಫಿಸಿಕ್ಕಿಗೆ ಬೇಕಾಗಿರೋಂಥ ಪ್ರೋಟೀನ್ಸು ಅದೆಲ್ಲ ಬೇಕಾಗುತ್ತೆ ನಮಗೆ. ಹಾಗಾಗಿ ನಾವು ಥ್ರೂಔಟ್ ದ ಡೇ ನಮಗೆ ಏನು ಬೇಕು ಅದು ಫುಡ್ಡು ನಾವು ಇಂಟೇಕ್ ಮಾಡ್ಬೇಕದನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತೀವಿ ಏನೇನು ಬೇಕು ಅಂತ. ಹಾಗೆ ನಾವು ಒಂದು ಕಡೆ ಡಿಟರ್ಮೈನ್ ಆಗಿರಬೇಕು. ಒಂದು ಸ್ಪೋರ್ಟ್ಸ್ ಅಂತ ಆದರೆ ಬೇರೆ ಕಡೆ ಫೋಕಸ್ ಹೋಗೋದು, ಹಾಗೆ ಈಗ ಏನಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್ಸಿಗೆ ನಾವು ಅಕಸ್ಮಾತ್ ನಾವೆಲ್ಲ ರೀಡ್ ಆದರೆ ನಮಗೆ ಸ್ಪೋರ್ಟ್ಸ್ ಖಂಡಿತ ಮಾಡೋಕೆ ಆಗೋದಿಲ್ಲ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನಮಗೆ ಒಂದು ಫಿಸಿಕ್ ಬೇಕು, ಒಂದು ಫಿಸಿಕ್ ಮೇಂಟೈನ್ ಮಾಡಬೇಕು ಅಂತಂದರೆ ಆ ಥರ ಡಿಸ್ಟ್ರಾಕ್ಷನ್ಸ್ ಏನಾಗ್ತದೆ ಇವಾಗ ಈಗಿನ ಏಜಲ್ಲಿ, ಸರ್ಟನ್ ಏಜಲ್ಲಿ ಡಿಸ್ಟ್ರಾಕ್ಷನಿಗೆ ನಾವು ಈಡಾಗಬಾರ್ದು. ನಮಗೆ ಆ ಒಂದು ಡಿಟರ್ಮಿನೇಷನ್, ಆ ಫೋಕಸ್ ಇದೆ ನಮ್ಮ ಸ್ಪೋರ್ಟ್ ಮೇಲೆ ಆಗಲಿ ನಮ್ಮ ಫಿಸಿಕ್ ಮೇಲೆ ಆಗಲಿ ನಮಗೆ ಅದು ಇರಬೇಕು. ಹಾಗಾದರೆ ಮಾತ್ರ ನಾವು ಒಂದು ಸಕ್ಸಸ್ಫುಲ್ ಅಥ್ಲೀಟ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ನಿಮ್ಮ ಬಗ್ಗೆ ನಿಮ್ದೊಂದು ಅನುಭವ ಅಂದರೆ ನಿಮ್ದೊಂದು ಈಗ ಹೇಳುವಂಥದ್ದು, ಈಗ ಅವ್ರು ಹೇಳಿದಾಗೆ ಹೇಗೆ ಅದು ಫೋಕಸ್ಡ್ ಆಗಿ ಇರ್ತೀರಾ, ಡೈವರ್ಷನ್ ಯಾಕೆ ತಗೊಳ್ಳಲ್ಲ, ಹೇಗೆ ಮೈಂಡ್ನ ಒಂದು ಕಂಟ್ರೋಲ್ ಇಡ್ತೀರಾ ಅಂತೇಳಿ. ಅವ್ರದ್ದೇನಂದ್ರೆ ಇನ್ನೊಂದು 10 ಕಿಲೋಮೀಟರ್ ಕೊಡಿ, ನಡೀತಾರೆ. ಅಲ್ಲ, 10 ಕಿಲೋಮೀಟರ್ ಕೊಟ್ಟು ನಡೀತೀನಿ ಅಂತ ಹೇಳ್ತಾರೆ. ಇಲ್ಲಿ ಮಾತು ಹೇಳಕ್ಕಾಗಲ್ಲ ಅಂತಾರೆ. ಓಕೆ, ಏನಂದ್ರೆ ಕೆಲಸ ಮಾತಾಡಬೇಕು, ಅದು ಒಳ್ಳೇದು. ಅದು ಇರಲೇಬೇಕು. ಈಗ ಓವರ್ ಆಲ್ ಇಲ್ಲಿ ತನಕ ಬಂದ್ವಲ್ಲ,
ಇಷ್ಟೆಲ್ಲ ಮಾತಾಡಿದ್ವಿ. ನಿಮ್ಮ ಕೋಚ್ ಅಂತ ಒಂದು ಇರ್ತಾರಲ್ಲ, ಈಗ ನಮಗೆ ನಾವು ಕೂಡ ಏನಾದ್ರು ಒಂದು ಮಾಡಿದ್ರೆ ನಮಗೊಂದು ಹಿಂದೆ ಮುಂದೆ ಗುರಿ ಇದ್ದಾಗ ಹಿಂದೆ ಒಂದು ಗುರಿ ಇದ್ರೆ ಕರೆಕ್ಟಾಗಿ ಕರೆಕ್ಟಾಗಿ ಶೂಟ್ ಆಗುತ್ತೆ. ಅಂದರೆ ಏನು ಹೇಳ್ತಾರೆ, ಟಾರ್ಗೆಟ್ ಒಂದು ಯಾವುದೋ ಇದರಲ್ಲಿ ನೋಡಿದ್ದು ಕೇಳಿದ್ರು, ಟಾರ್ಗೆಟ್ 10 ಇದ್ದರೆ ಏಮ್ 11 ಇರಬೇಕಂತ, ಅದು ಕರೆಕ್ಟ್ ರೀಚ್ ಆಗುತ್ತೆ ಅಂತ. ಸೊ ಹಿಂದೆಯಿಂದ ಒಬ್ರು ಬೇಕು, ಮುಂದೆ ಗುರಿ ಇದೆ, ಹಿಂದೆ ಗುರು. ಅದು ಕೋಚ್ ಬಗ್ಗೆ ಹೇಳೋದಂತ. ನಮ್ಮ ಕೋಚ್ ಬಗ್ಗೆ ನಾವು ಮೋಸ್ಟ್ಲಿ ವರ್ಡ್ಸಲ್ಲಿ ಆಗಲ್ಲ ಅನಿಸುತ್ತೆ ನನಗೆ. ಯಾಕಂತ ಹೇಳಿದರೆ ನಮಗೊಂದು ಏನಾರು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಕೋಚ್ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ನಮಗೆ ಕೋಚಿಂದು ಸಪೋರ್ಟ್ ಬೇಕೇ ಬೇಕು. ಯಾವುದೇ ಇಂಜುರಿ ಆದರೆ ನಮಗೆ ಅವ್ರದ್ದು ಸಪೋರ್ಟ್ ಇರಬೇಕು. ಹಾಗೆ ನಮಗೆ ಭಯ ಆಗ್ತಿದ್ರೆ ಒಂದು ಇವೆಂಟಿಗೆ ಹೋಗ್ಬೇಕಾದ್ರೆ ಅವ್ರು ಆಡೋ ಮಾತುಗಳಿಂದ ನಮಗೆ ತುಂಬ ಒಂಥರ ಮಾಡಕ್ಕೆ ಅನಿಸುತ್ತೆ. ಹಾಗೆ ನಮಗೆ ಪ್ರಶಾಂತ್ ಸರ್ ನನ್ನ ಕೋಚು, ಅವರು ಈಗ ನಮಗೆ ಹೇಗಂತ ಹೇಳಿದರೆ, ಒಂದು ಸಣ್ಣ ಇಂಜುರಿ ಆದರೂ, ನಮಗೆ ಕಾಲಿಗೆ ಒಂದು ಇಂಜುರಿ ಆಯ್ತಂದ್ರೂ ಒಂದು ಬ್ಯಾಂಡೇಜ್ ಹಾಕೋದ್ರಿಂದ ಶೂ ಲೇಸನ್ನು ಸರಿ ಕಟ್ಟಲಿಲ್ಲ ಅಂದಾಗ ಅವರೇ ಖುದ್ದಾಗಿ ಬಂದು ಕಟ್ಟಿದ್ದಿದೆ. ಹಾಗೆ ನಂದು ಈಗ ಮೊನ್ನೆ ನಾನು ಇವೆಂಟಿಗೆ ಹೋದಾಗ ನನಗೆ ನಂದು ಜರ್ಸಿನ ಅವರೇ ತೊಳ್ಕೊಟ್ಟಿದ್ದಿದೆ. ಹಾಗೆ ಈ ಥರ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಪ್ರಾಕ್ಟೀಸ್ ಸೆಷನ್ನಸಲ್ಲಿ ಸ್ವಲ್ಪ ಬೈತಾರೆ, ಆದರೂ ಆ ಬೈಯೋದ್ರಿಂದನೇ ನಾವು ಇಲ್ಲಿ ತನಕ ಬಂದಿದ್ದೀವಿ ಅಂತ ಅನಿಸುತ್ತೆ. ಇಷ್ಟು ಡಿಸಿಪ್ಲಿನ್ಡಾಗಿ ನಮಗೊಂದು ಸ್ಪೋರ್ಟ್ಸ್ ಪರ್ಸನಿಗೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು. ಅದನ್ನೆಲ್ಲದನ್ನು ನಮಗೆ ಪ್ರಶಾಂತ್ ಸರ್ ಹೇಳ್ಕೊಡ್ತಾರೆ. ಎಲ್ಲ ಆಲ್ ಓವರ್ ಎಲ್ಲದು ನಮಗೆ ಡಿಸಿಪ್ಲಿನ್ ಆಗಲಿ ಸ್ಪೋರ್ಟ್ಸ್ ಆಗಲಿ. ಒಂದು PT ಟೀಚರ್ ಅಲ್ಲ ಅಂತಾದ್ರೂ ಎಲ್ಲದೂ ಗೊತ್ತಿರುವಂಥ ಒಬ್ಬರು ನಮಗೆ ಕೋಚ್ ಸಿಕ್ಕಿದ್ದಾರೆ. ವಿ ಆರ್ ರಿಯಲಿ ಲಕ್ಕಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಬಗ್ಗೆ ಅವರು ಒಂದು ಕೋಚ್ ಬಗ್ಗೆ ಹೇಳೋದಾದರೆ? ಅವರು ನಮಗೆ ತಿಂಡಿ ಊಟ ಬಿಟ್ಟು ಎಲ್ಲ ನಮಗೋಸ್ಕರನೇ ಬಂದಿರ್ತಾರೆ. ಬೆಳಿಗ್ಗೆ ನಮಗೆ ಪ್ರಾಕ್ಟೀಸ್ ಕೊಟ್ಟು ಮತ್ತು ಇಲ್ಲಿಗೆ ಬಂದು ಸ್ಕೂಲಲ್ಲಿ ಪಾಠ ಮಾಡಿ ಮತ್ತು ಸಂಜೆ ಮತ್ತೆ ಅವರಿಗೆ ಒಂದು ಟೈಮು ಇರಲ್ಲ, ಫುಲ್ ಇದೇ ಕೆಲಸ, ಇದು ವರ್ಕು, ಸ್ಪೋರ್ಟ್ಸು ಆ ಥರನೇ ಆಗಿರುತ್ತೆ. ಅದಕ್ಕೆ ಅಷ್ಟೆಲ್ಲ ಅಲ್ಲಿಂದ ದೂರ ಬಂದಿರ್ತಾರೆ, ಅವ್ರಿಗೊಂದು ಫ್ರಸ್ಟ್ರೇಷನ್ ಇರ್ತದಲ್ಲ, ನಿಮಗೆಲ್ಲ ಬೈದಿಲ್ಲ ಜಾಸ್ತಿ? ನಮ್ಗೆ ಬೈದಿರ್ತಾರೆ, ಆದರೆ ಅದು ಒಳ್ಳೇದಕ್ಕೆ ಆಗಿರುತ್ತೆ. ಇನ್ನೂ ಜಾಸ್ತಿ ಬೈಲಿ ಅಂತನಾ? ಇಲ್ಲ, ಅಲ್ಲ, ಒಳ್ಳೇದಾಯ್ತು. ಓಕೆ, ಈಗ ನಾನು ಅದೇ ಹೇಳುವಂಥದ್ದು, ಒಂದು ವಿದ್ಯೆ ವಿನಯ ಕಲಿಸುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ ಒಂದು ಡಿಸಿಪ್ಲಿನ್ ಒಂದು ಮೇಂಟೈನ್ ಮಾಡಿದಾಗ, ಒಂದು ಟೈಮ್ ಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆ ಮುಗಿಸ್ಬೇಕಂದ್ರೆ ಅದು ಡಿಸಿಪ್ಲಿನ್ ಬರುವಂಥದ್ದು ಸ್ಪೋರ್ಟ್ಸ್ಮನಲ್ಲಿ ಮಾತ್ರ, ನನ್ನ ಪ್ರಕಾರ ನಾನು ಹೊಡೆದಾಗೆ. ಸೊ ನಿಮಗೆ ಆ ಡಿಸಿಪ್ಲಿನ್ಸ್ ಎಲ್ಲ ಬಂದಿದೆ ಅಂದರೆ ಕ್ರೆಡಿಟ್ಸ್ ನಿಮಗೆ, ಮನೆಗೆ, ಕೋಚಿಗೆ, ಸ್ಕೂಲಿಗೆ, ನಿಮ್ಮ ಸರೌಂಡಿಂಗ್ ಯಾರೆಲ್ಲ ನಿಮಗೆ ಸಪೋರ್ಟ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ನಿಮ್ಮನ್ನು ಪ್ಲೇಸಲ್ಲಿ ನಮ್ಮನ್ನೀಗ ನಮ್ಮ ಕರ್ನಾಟಕ ಅಂತ ಹೇಳೋ ಮೊದಲೆಲ್ಲ ಹಿಂಗೆ ನಮ್ಮ JM, ನಮ್ಮ ಕಳಸ ಹಿಂಗೆಲ್ಲ ಹೇಳ್ಬೋದು. ಈಗ ನಮ್ಮ ಕರ್ನಾಟಕದವ್ರಿಗೂ ಹಿಂಗೆ ಹೇಳ್ಬೋದು. ಇವಾಗ ಆ ಮಟ್ಟಕ್ಕೆ ಆಗಿದ್ದೀರಾ, ಅದಕ್ಕೆಲ್ಲ ನಿಮ್ಗೊಂದು ದೊಡ್ಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ವಿದುಷ್ ಅವರು ಇವಾಗ ಇಷ್ಟೊಂದು ಸಾಧನೆ ಎಲ್ಲ ಮಾಡಿದ್ದೀರಾ. ನೀವು ಎಷ್ಟನೇ ತರಗತಿಗೆ ಈ JM ಸ್ಕೂಲಲ್ಲಿ ಸೇರ್ಪಡೆ ಆಗಿದ್ದು, ಮತ್ತು ಈ ಸ್ಕೂಲ್ ಬಗ್ಗೆ ನಿಮಗಿರುವಂಥ ಅಭಿಪ್ರಾಯ ಏನು? ನಾನು ಇಲ್ಲಿ LKG ಇಂದ ಇಲ್ಲೇ ಓದ್ತಿರೋದು. ಹಾಗೆ ನನ್ನ ಅಣ್ಣ ಎಲ್ಲ ಇಲ್ಲೇ ಓದಿದ್ರಿಂದ ನಮಗೆ ಈ ಸ್ಕೂಲ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ. ಹಾಗೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸ್ಕೂಲು. ಹಾಗೆ ನಮಗೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಉಂಟು. ಯಾವುದು ದೊಡ್ಡ ಸ್ಕೂಲ್ಗಳಲ್ಲಿ ಇರುವಂಥ ಫೆಸಿಲಿಟೀಸು ಇಲ್ಲಿ ಇಲ್ಲ ಅಂತಿಲ್ಲ, ಎಲ್ಲದೂ ಉಂಟು ಇಲ್ಲಿ. ಸ್ಪೋರ್ಟ್ಸ್ ಆಗಲಿ, ಪ್ರತಿಭಾ ಕಾರಂಜಿ ಆಗಲಿ, ಹಾಗೆ ಅಟಲ್ ಲ್ಯಾಬ್ ಆಗಲಿ, ಎಲ್ಲದೂ ಫೆಸಿಲಿಟೀಸ್ ಇಲ್ಲಿದೆ. ಹಾಗೆ ನಮಗೆ ಇಲ್ಲಿ ಎಜುಕೇಷನ್ ಎಲ್ಲದೂ ಚೆನ್ನಾಗಿ ಆಗ್ತಾ ಉಂಟು. ನಿಮ್ಮದು? ನಾನು LKG ಇಂದ ಜಾಯ್ನ್ ಆಗಿದ್ದು, ಈಗ 12ನೇ ವರ್ಷ ರನ್ನಿಂಗ್ ಇದು ಇಲ್ಲಿ ಇದು ಸೇರ್ಪಡೆಯಾಗಿ. ಮತ್ತು ಸ್ಕೂಲ್ ಎಲ್ಲ ಹೇಳ್ದಂಗೆ ಫೆಸಿಲಿಟೀಸ್ ಏನು ಕೊರತೆ ಇಲ್ದಂಗೆ ಎಲ್ಲ ಮತ್ತು ನಮಗೆ ಸರ್ರೇ ಎಲ್ಲ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಸರ್ರೇ ಫುಲ್ ಮಾಡಿದ್ರು. ಅಂದರೆ ನಿಮಗೆ ಏನು ಸ್ಪೋರ್ಟ್ಸ್ ಇದೆ ಅದು ಪ್ರಾಕ್ಟೀಸ್ ಎಲ್ಲ ನೋಡಿ ಸರ್. ಓಕೆ, ಇವಾಗ ನಾನು ನಿಮಗೆ ಎಂತ ಹೇಳ್ತಿದ್ದೀನಿ ಅಂದರೆ, ಈಗ ಎಲ್ಲ ಸ್ಟೂಡೆಂಟ್ಸ್ ಬಂದುಬಿಟ್ಟು ಶಾಲೆ ಅಂದ ತಕ್ಷಣ ನೆನಪಾಗೋದು ಎಲ್ಲರಿಗೂ ಓದು 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 ಓದು, ಹೌದಾ? ನಿಮಗೆ ಸ್ಟಾರ್ಟಿಂಗ್ ಹೋದಾಗ ಮನೆಯಿಂದ ಕಳ್ಸುವಾಗ ಹೇಳೋದು ಓದಬೇಕು ಚೆನ್ನಾಗಿ ಓದ್ಬೇಕಂತಾನೆ ಹೇಳುವಂಥದ್ದು. ನೀವು ಸ್ಪೋರ್ಟ್ಸಿಗೆ ಈಗ ಜಾಯಿನ್ ಆಗಿದ್ದೀರಾ, ಸೇರಿ ಇಲ್ಲಿ ತನಕ ಬಂದಿದ್ದೀರಿ. ಈಗ ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್, ಒಂದು ಸ್ಪಾರ್ಕ್ ಇರ್ತದಲ್ಲ, ಅದು ಹೇಗೆ ಅಂತ ಅಂದರೆ, ಇಲ್ಲ ನಾನು ಸ್ಪೋರ್ಟ್ಸಿಗೆ ಸೇರಬೇಕು, ಅದು ಹೇಗೆ ಅನ್ನಿಸ್ತು? ಯಾಕೆ ಸೇರ್ಬೇಕಂತ ಅನ್ನಿಸ್ತು? ನನಗೆ ಹಾಗೆ ಸ್ಟಾರ್ಟಿಂಗಿಂದ ಇವಾಗಂದರೆ ಟಿವಿಲೆಲ್ಲ ಸ್ಪೋರ್ಟ್ಸು ಅದನ್ನೆಲ್ಲ ನೋಡ್ತಿದ್ದೆ. ಮತ್ತು ನನಗೆ ನಾರ್ಮಲ್ ಆಗಿ ಓದಿದ್ರಲ್ಲೇ ಬರೀ ಅಚೀವ್ಮೆಂಟ್ ಮಾಡ್ಕೊಂಡಿರೋಕೆ ಇಷ್ಟ. ಸ್ವಲ್ಪ ಡಿಫ್ರೆಂಟಾಗಿ ಹೊರಗಡೆ
ಕಾಲಿಡ್ಬೇಕು ನನಗೆ, ಅಂದ್ರೆ ಎಲ್ಲರ ತರ ಕಾಮನ್ ಆಗಿ ಇರ್ಬೇಕು ಅಂತ ಇಷ್ಟ ಇಲ್ಲ ನನಗೆ. ಸ್ವಲ್ಪ ಡಿಫ್ರೆಂಟ್ ಆಗಿ ನನಗೆ ಹಾಗೆ ಸ್ಪೋರ್ಟ್ಸ್ ತುಂಬಾ ಕ್ರೇಜ್ ಇತ್ತು ಅವಾಗ, ಟಿವಿಲೆಲ್ಲ ನೋಡಿ ಹಾಗೆ ಸ್ವಲ್ಪ ತುಂಬಾ ಕ್ರೇಜ್ ಇತ್ತು ನನಗೆ ಸ್ಪೋರ್ಟ್ಸ್ ಬಗ್ಗೆ. ಹಾಗಾಗಿ ನಾನು ಸ್ಪೋರ್ಟ್ಸ್ ಇಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ಆಟ ಆಡೋದನ್ನೆಲ್ಲ ನೋಡ್ತಿದ್ನಲ್ಲ, ಹಾಗೆ ನಾನು ಸೇರ್ಕೊಳ್ಳುವ ಅಂತ 7th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಸ್ಪೋರ್ಟ್ಸಿಗೆ ಸೇರ್ಕೊಂಡೆ. 7th ಅಲ್ಲಿ ನೀವು ಅವಾಗಲೇ ಪ್ಲೇಸ್ಮೆಂಟ್ ಮಾಡಿದ್ರಾ? ಅವಾಗ ನಾನು ಹಾಗೆ ಸುಮ್ಮನೆ ಕ್ರೇಜಿಗೋಸ್ಕರ ಖೋ ಆಡಕ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸ್ಟಾರ್ಟಿಂಗ್ ಖೋಖೋ ಆಡ್ತಿದ್ರು, ನಮ್ದು ಫೇವ್ರೆಟ್ ಗೇಮ್ ಅದು. ಈಗ ನಿಮ್ದು ಒಂದು ಹಾಗೆ ನಿಮ್ಗೊಂದು ಸ್ಪಾರ್ಕ್ ಅನ್ಸಿದ್ದು ಹೇಗೆ? ನನಗೆ ಅದೇ ಎಲ್ಲರನ್ನು ನೋಡಿ ಆಡಬೇಕು, ನಾನು ಗೆಲ್ಲಬೇಕು, ಆ ಥರ ಅಚೀವ್ಮೆಂಟ್ ಮಾಡಬೇಕು ಅಂತಾನೆ ಅವಾಗಲೇ ಅನ್ಕೊಂಡಿದ್ದೆ. ಮತ್ತೆ ನಾನು ಜಾಯ್ನ್ ಆದೆ, 4-5 ಇವೆಂಟು 7th ಅಲ್ಲೇ ಕೊಟ್ಟಿದ್ರು. ಮತ್ತೆ ಸ್ಕೂಲ್ ಲೆವೆಲಲ್ಲಿ ಎಲ್ಲಾದ್ರೂ ವಿನ್ನರ್. ಎಲ್ಲ ಪ್ಲೇಸ್ಮೆಂಟ್ ಮಾಡಿದ್ದೀರಾ? ಮತ್ತೆ ಇವಾಗ ಸ್ಪೋರ್ಟ್ಸ್ ಅಂತ ಬಂದಾಗ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಕಡೆಗೆ, ಓದಿನ ಕಡೆಗೆ ಅಷ್ಟೊಂದು ಗಮನ ಹೋಗಲ್ಲ ಅಂತ ಕೆಲವರೆಲ್ಲ ಹೇಳ್ತಾರೆ. ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾರಿರ್ತಾರೆ ಅವರು ಓದಿನಲ್ಲೂ ಕೂಡ ಅಷ್ಟೇ ಮುಂದಿರ್ತಾರೆ. ಅಂದ್ರೆ ನನಗಿರುವಂತ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ಕೂಡ ಓದೋದ್ರಲ್ಲಿ ಮುಂದಿರ್ತಾರೆ. ಹಾಗೆ ನಿಮ್ದು ಹೇಗೆ ಸ್ಟಡೀಸ್ ಅಲ್ಲೆಲ್ಲ ಹೇಗಿದೆ? ಅದು ಹೇಗಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅಲ್ಲಿ ಇದ್ದವ್ರು ಓದಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ರಾಂಗ್ ಅಂತ ನಾನು ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ನಾವು ಸ್ಪೋರ್ಟ್ಸ್ ಎಲ್ಲ ಮಾಡ್ಬೇಕಾದ್ರೆ ನಮಗೆ ಫೋಕಸ್ ಬೇಕು, ತುಂಬಾ ಒಂದು ಕಡೆ ಫೋಕಸ್ ಇರಬೇಕು. ಹಾಗೆ ನಮಗೆ ಎಜುಕೇಶನ್ ಅಲ್ಲೂ ತುಂಬಾ ಫೋಕಸ್ ಬೇಕು. ಹಾಗಾಗಿ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಮೈಂಡ್ ಶಾರ್ಪ್ ಆಗುತ್ತೆ, ರಿಲೀಫ್ ಇರುತ್ತೆ, ಫೋಕಸ್ ಇರುತ್ತೆ. ಹಾಗಾಗಿ ಎಜುಕೇಶನ್ ಅಲ್ಲಿ ನಮಗೆ ಫೋಕಸ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಹೌದು, ಇವಾಗ ನೋಡಿ ಪ್ರಾಕ್ಟೀಸ್ ಅದು ಅಂತೆಲ್ಲ ಹೋದಾಗ ಒಂದಷ್ಟು ಕ್ಲಾಸ್ಗಳು ನಮಗೆ ಮಿಸ್ ಆಗ್ತದೆ. ಆದ್ರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಅವರು ಟಾಪ್ ಅಲ್ಲಿ ಇರ್ತಾರೆ. ಯಾವಾಗಲೂ ಟಾಪ್ ಇಲ್ಲಾಂದ್ರೆ ಒಂದು 75 ಅಬೋವ್ ಇರೋದು. ಸೊ ನಿಮಗೆ ಹಾಗೆ ಏನಾದ್ರು ಅಡಚಣೆ ಆಯ್ತಾ ಆ ರೀತಿ? ಅದೇ ಓದೋದ್ರ ಮೆಂಟಲಿ ಹತ್ರ ಇರ್ತಾರೆ, ಮತ್ತೆ ಆಟೋದು ಫಿಸಿಕಲಿ ಮತ್ತೆ ಮೆಂಟಲಿ ಎರಡರಲ್ಲೂ ಇರ್ತಾರಂತ. ಕರೆಕ್ಟ್. ಅಂದ್ರೆ ಈಗ ನೀವು ಹೇಳ್ದಾಗೆ ಮೈಂಡ್ ಮಾಡಕ್ ಕಲಿಬೇಕು, ಕಾನ್ಸಂಟ್ರೇಟ್ ಅವಾಗ ಕರೆಕ್ಟ್ ಆಗ್ತಿರಲ್ಲ. ಓಕೆ, ಈಗ ನಿಮ್ಗೆ ಅಂತ ಅದ್ರ ಬಗ್ಗೆ ಒಂದು ಇನ್ಸ್ಪಿರೇಷನ್ ಆಗಿ ನಿಮಗೊಂದು ಇನ್ಸ್ಪಿರೇಷನ್ ಅಂತ ಇರ್ತಾರಲ್ಲ, ರೋಲ್ ಮಾಡಲ್ಲ ಅಂತೇಳಿ ನಿಮ್ಗೆ ಅಂದ್ರೆ ಹೆಂಗ? ಸೀನಿಯರ್ಸ್ ಆಗಿರ್ಬೋದು ಆ ರೀತಿ ಹೀಗೆ. ನಮಗೆ ನನ್ನ ಇವೆಂಟ್, ನಾನು ಒಂದು ಸ್ಪೆಸಿಫಿಕ್ ಇವೆಂಟಿಗೆ ಅಂತ ನಾ ಬಂದಿಲ್ಲ. ಹಾಗಾಗಿ ನನಗೆ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ನನಗೆ ನಮ್ಮ ಸೀನಿಯರ್ಸು, ಹಾಗೆ ಅವರು ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲಿ ಆಲ್ರೆಡಿ ವರ್ಷನೂ ಸ್ಟೇಟಿಗೆ ಎಲ್ಲರೂ ಹೋಗ್ತಾ ಇರ್ತಾರೆ. ಅವ್ರು ಹೋಗೋದು ನೋಡಿ ನನಗೂ ಒಂಥರ ಈ ಥರ ಏನಾರು ಅಚೀವ್ಮೆಂಟ್ ಮಾಡಬೇಕು. ಹಾಗೆ ನಮ್ಮ ಸೀನಿಯರ್ಸೇ ನನಗೊಂದು ಸ್ವಲ್ಪ ಅಂದರೆ ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಯಾರಾದ್ರು ಇದೇ ಸ್ಕೂಲಿಂದ ಅಂದ್ರೆ ಈ ರೀತಿ ಪ್ಲೇಸ್ಮೆಂಟ್ ಮಾಡಿದವರು ಏನಾದ್ರು? ಒಂದು ಪ್ಲೇಸ್ಮೆಂಟ್ 100 ಮೀಟರ್ಸ್ ಅಲ್ಲಿ ಒಬ್ರು ಪ್ಲೇಸ್ ಮಾಡಿದ್ದಾರೆ, ನ್ಯಾಷನಲ್ ಅಂದ್ರೆ ಸ್ಟೇಟ್ ಇಂದ ನ್ಯಾಷನಲ್ ಕ್ವಾಲಿಫೈ ಆಗಿದ್ದಾರೆ. ಇದೇ ಇವೆಂಟ್ ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಂತ? ಅದೇ ಹಾಗೆ ಏನಂತ ಹೇಳಿದ್ರೆ, ನಾನು ಫಸ್ಟ್ 7th ಅಲ್ಲಿ ಸ್ಪೋರ್ಟ್ಸಿಗೆ ಸೇರಿದಾಗ ಅದೇ ಖೋಖೋ ಆಡ್ಕೊಂಡು ಹಾಗೆ ಟೈಮ್ ಪಾಸಿಗೋಸ್ಕರ ಅಂದ್ರೆ ಒಂದು ಕ್ರೇಜಿಗೋಸ್ಕರ ಆಡ್ತಿದ್ದೆ. ಹೈಸ್ಕೂಲಿಗೆ ಬಂದ್ಮೇಲೆ ನನಗೆ ಸ್ಪೋರ್ಟ್ಸ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಯಾವ ಒಂದು ಇವೆಂಟ್ ಫಿಟ್ ಆಗ್ತಿರ್ಲಿಲ್ಲ ನನಗೆ. ಸರ್ ನನಗೆ 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್, ರನ್ನಿಂಗ್ ಸುಮಾರು ಇವೆಂಟ್ಸ್ ಕೊಟ್ಟರು ನಂಗೆ, ಬಟ್ ಯಾವುದ್ರಲ್ಲೂ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಲಾಸ್ಟಿಗೆ ಒಂದು ಎಲ್ಲದೂ ಮಾಡಿ ಬಿಟ್ಟಾದ್ಮೇಲೆ ಒಂದು ಇವೆಂಟ್ ಇತ್ತು, ವಾಕ್ ರೇಸ್ ಒಂದು ಇತ್ತು, ಅದನ್ನು ಟ್ರೈ ಮಾಡುವಂತ. ಹಾಗೆ ಸರ್ ಹತ್ರ ಸರ್ ಹೇಳಿದ್ರು ಸೇರ್ಕೊ ಅಂತ, ಒಂದು ಇವೆಂಟ್ ಲಾಸ್ಟ್ ಇತ್ತಲ್ಲ ಮಾಡುವಂತ. ಹಾಗೆ ಅಂದ್ರೆ ಏನಂತ ಹೇಳಿದ್ರೆ, ನಾನು 7th ಅಲ್ಲಿ ಇರ್ಬೇಕಾದ್ರೆ ಸರ್ ಏನಂತ ಹೇಳಿದ್ರೆ, ಅದು ನನ್ನಲ್ಲಿ ಒಂದು ಏನು ಸ್ಪೋರ್ಟ್ಸ್ ಸ್ಪಾರ್ಕ್ ಏನಿದೆ ಅದು ನಾನು ಕಂಡಿದ್ರು ಅಂತ ಅವ್ರು ಹೇಳ್ತಾರೆ ನನಗೆ. ಹಾಗಾಗಿ ಅವರು 8th ಬಂದ ನಂಗೆ ಎಲ್ಲ ಇವೆಂಟು ಕೊಟ್ಟರು. ಅವರು ನಾನು ಒಂದರಲ್ಲಿ ಅನ್ಸಕ್ಸಸ್ಫುಲ್ ಆದ ಕೂಡಲೇ ಅವ್ರು ನನ್ನ ಬಿಟ್ಟು ಹೊರಗಡೆ ಹಾಕ್ಲಿಲ್ಲ, ಎಲ್ಲ ಇವೆಂಟು ಟ್ರೈ ಮಾಡು ಅಂತ ಕೊಟ್ಟರು. ಹಾಗೆ ನಾನು ವಾಕ್ ರೇಸಿಗೆ ಸೇರ್ಕೊಂಡು ಹಾಗೆ ಒಂದು ಫಸ್ಟ್ ಏನು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಲೆವೆಲಿಗೆ ಹೋದಾಗ ಫಸ್ಟಿಗೆ ವಿನ್ ಆಗಿ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನನಗೆ ಲಾಂಗ್ ಡಿಸ್ಟೆನ್ಸ್ ಎಬಿಲಿಟಿ ಇದೆ ನಂಗೆ ಗೊತ್ತಿತ್ತು. ನಾನು ಲಾಂಗ್ 1500, 3000 ಆ ಥರ ಮಾಡ್ತೀನಿ ಅಂತ ಹೋದಾಗ ವಾಕ್ ಅಂತ 5000 ಮೀಟ್ರ್ 5 ಕಿಲೋಮೀಟ್ರ್ ಅಂತ ಗೊತ್ತಾಯಿತು. ಅಲ್ಲಿ ನಾನು ಜಾಯ್ನ್ ಆದೆ. ಮತ್ತು 8th ಅಲ್ಲಿ ನಾನು ಎಲ್ಲ ಪಾರ್ಟಿಸಿಪೇಟ್ ಆಗಿ 8th ಅಲ್ಲಿ ಡಿಸ್ಟಿಕಲ್ಲಿ 3rd ಆದೆ. ಮತ್ತು 9th ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ, ಡಿಸ್ಟಿಕಲ್ಲಿ ಪ್ಲೇಸ್ ಆಗಿಲ್ಲ. 10th ಈಗ ಪ್ಲೇಸ್ ಆಗಿದೆ. ಸೊ ಅವಾಗಲೇ ಹಾಗಾದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗಲೇ ಆಗೋದಿತ್ತಲ್ಲ. ಹೌದು. ಓಕೆ, ಈಗ ಇನ್ನೊಂದು ಏನಂದ್ರೆ, ಈಗ ಇನ್ನೊಂದು ಜರ್ನಿ ಎಲ್ಲಿದೆ ಅಂದ್ರೆ ಇಲ್ಲಿಂದ ಶುರು ಆಗಿದೆ. ಇಲ್ಲೊಂದು ಸ್ಟೆಪ್ ಇಟ್ಟರು, ಒಂದು ಹೆಜ್ಜೆ ಇಟ್ಟಿದ್ದು ಇಲ್ಲಿ, ಇವಾಗ ನ್ಯಾಷನಲ್ ಇನ್ನೊಂದು ಹೆಜ್ಜೆನ ಅಲ್ಲಿ ಇಡ್ತಿದ್ದೀರಾ. ಅಲ್ಲಿಂದ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಹೋಗ್ಬೇಕು ಅಂತ ನಮ್ದು ಇಂಡಿಯನ್ ರೆಪ್ರೆಸೆಂಟ್ ಮಾಡ್ಬೇಕು ಕೂಡ ನೀವಿಬ್ರು ಕೂಡ. ಆದ್ರೆ
ಇಲ್ಲಿಂದ ಒಂದು ಸ್ಟೆಪ್, ಅಲ್ಲಿಂದ ಅಲ್ಲಿ ಇನ್ನೊಂದು ಸ್ಟೆಪ್ ಇಡುವಾಗ ವಿದುಷನೇ ನೀವೇ ಓಕೆನಾ? ಹೇಗಿತ್ತು, ಏನು ಡಿಫ್ರೆನ್ಸ್ ಇದೆ ಆ ಜರ್ನಿ, ಹೆಂಗೆ ಡಿಫ್ರೆನ್ಸ್ ಇದೆ, ಹೇಗೆ ಕಾಣ್ತಾ ಇದೆ ಅಂತ, ಏನಾದ್ರು ವೈಬ್ ಹೆಂಗಿದೆ ಅಂತ? ಅದು ನಮಗೆ ಫಸ್ಟ್ ಇಲ್ಲಿ ಹೋಬಳಿ ಲೆವೆಲ್ ಗೆದ್ದಾಗ್ಲೇ ಇದೇ ಸರ್ವಸ್ವ ಅಂತ ಅನ್ಸ್ಬಿಟ್ಟಿತ್ತು ನಮಗೆ. ಒಂದು ಹೋಬಳಿ ಲೆವೆಲ್ ಗೆದ್ದ ಕೂಡಲೇ ಆಗಿದ್ದು ಖುಷಿ, ಅದು ಅವಾಗ್ಲೇ ಒಂಥರ ಆಗ ಖುಷಿ ಇತ್ತು, ಅದ್ರದ್ದು ಡಬಲ್ ಇವಾಗ ಖುಷಿ ಆಗ್ತುಂಟು. ಈಗ ನಾವು ನ್ಯಾಷನಲ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತ ಅನ್ಬೇಕಾದ್ರೆ ನಮಗದು ತುಂಬಾ ಖುಷಿ ವಿಚಾರ ಹಂಗ ಅನಿಸ್ತಾ ಇದೆ. ನಮಗೆ ತುಂಬಾ ಖುಷಿ ಆಗ್ತುಂಟು, ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಆ ತರ ಆಗ್ತುಂಟು. ನೀವು ಮಾತಲ್ಲಿ ಹೇಳಕ್ಕಾಗಲ್ಲ ಅದನ್ನ. ನೆಕ್ಸ್ಟ್ ಟೈಮ್ ನ್ಯಾಷನಲ್ ಅಲ್ಲಿ ನಡೆದೇ ತೋರಿಸ್ತಾರೆ, ಮಾತಲ್ಲಿ ಕಡಿಮೆ. ಈಗ ಓವರಾಲ್ ಇವ್ರನ್ನೆಲ್ಲ ಇವಾಗ ನಮ್ದು ಸಣ್ಣ ಚಾನೆಲ್ ಅನ್ನ ಇವರು ಫೇಸ್ ಮಾಡ್ತಿರುವಂತದ್ದು ನಾಡಿದ್ದು. ಅದೊಂದು ನಿಮ್ಗೆ ಹೇಳ್ಬೇಕು, ಮಾತಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳಲಿಕ್ಕಿಲ್ಲ. ಆಗ ಮೈಕ್ ತುಂಬಾ ಇರ್ತದೆ, ತುಂಬಾ ಮಾತಾಡ್ಲಿಕ್ಕೆ ಇರ್ತದೆ. ಅವಾಗೇನಾದ್ರು ಇವಾಗ್ಲೇ ಮಾತಾಡ್ಲಿಕ್ಕೆ ರೆಡಿ ಆಗಿ ನಾಡಿಗೆ ಹೇಗೆ ನಡೀತಿದ್ರೆ ಹಂಗೆ ಟಕ್ 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 ಅಂತ ಬರ್ತಾ ಇರ್ಬೇಕು. ಕಾನ್ಫಿಡೆಂಟ್ ಇವ್ರ ಮೇಲೆ, ಏನು ಅಲ್ಲೆಲ್ಲ ಮಾತಾಡ್ತಾರೆ ಅಂತ. ಅದು ಆ ಸೀಕ್ರೆಟ್ನ ಈಗ ಇನ್ನೊಂದು ಮಾತಾಡುವ. ಈಗ ಓವರಾಲ್ ಇವರ ಜರ್ನಿ ಎಲ್ಲ ಆಯ್ತು. ಈಗ ಅವ್ರನ್ನ ಇಲ್ಲಿ ತನಕ ವೇದಿಕೆಗೆ ತಂದಿರುವಂಥದ್ದು ಈ ಶಾಲೆಯ ಒಂದು ಎಲ್ಲ ಏನು ಮ್ಯಾನೇಜ್ಮೆಂಟ್, ಅವ್ರ ರೆಪ್ರೆಸೆಂಟೇಟಿವ್ ಆಗಿ ಕೂಡ, ಅವರ ಕೋಚ್ ಕೂಡ ಆಗಿ ಇವರಿದ್ದಾರೆ ಪ್ರಶಾಂತ್ ಸರ್. ತುಂಬಾ ಟೈಮಿಂದ ನಮಗೂ ಕೂಡ ಅವಕಾಶ ಕೊಡದೆ. ಹೌದು, ಅವ್ರ ಡೇಟ್ ಕೇಳುವ ಇವತ್ತು. ಇವಾಗ ನೆಕ್ಸ್ಟ್ ಮಾತಾಡ್ತೀರಂತ ಹೇಳಿದ್ರು, ಆದ್ರೆ ಅದ್ರದ್ದು ಹಿಂದಿನ ಸ್ಪಾರ್ಕ್ ಒಂದು ಹೇಳಲೇಬೇಕು. ಮೊದಲನೇದಾಗಿ ಇವರ ಪರಿಚಯ ಒಂದು ಸಪ್ರೇಟ್ ಆಗಿ ಮಾಡ್ಬೇಕು, ನಾವು ಟೈಮ್ ಸಿಗ್ತಾ ಇಲ್ಲ. ಸರ್ ಯಾವಾಗ ಡೇಟ್ ಕೊಡ್ತೀರಾ ನಮಗೆ? ಕೊಡೋಣ. ಓಕೆ, ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಒಂದು ಅದ್ಭುತ ಜರ್ನಿಲಿ ನಿಮ್ದೊಂದು ಪಾತ್ರ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಸ್ಕೂಲಿನ ಎಲ್ಲ ಸಿಬ್ಬಂದಿಗಳು ಯಾರೆಲ್ಲ ಸಪೋರ್ಟರ್ಸ್ ಇದ್ದಾರೆ ಅವರಿದೆಲ್ಲರದು. ಸೊ ಈ ಜರ್ನಿಲಿ ನಿಮ್ಮ ಪಾತ್ರ, ನಿಮ್ಮ ಅನುಭವ ಹೇಗನ್ಸುತ್ತೆ ಸರ್ ಈಗ ಇಲ್ಲಿ ತನಕ? ಮನುಷ್ಯ ಜೀವನನೇ ಒಂದು ಪಾತ್ರ, ಹಾಗೆ ನಮಗೊಂದು ಅವಕಾಶ ಸಿಕ್ಕಿತ್ತು, ಒಂದು ಪಾತ್ರ, ಆ ಪಾತ್ರನ ನಿರ್ವಹಿಸ್ತಾ ಹೋಗ್ತಾ ಇದೀವಿ ಅಷ್ಟೇ. ಈಗ ಅದೇ ಈಗ ನಾವೀಗ ಸಿನಿಮಾದಲ್ಲಿ ಅಥವಾ ಬೇರೆ ಇದ್ರಲ್ಲೆಲ್ಲ ಕಲಾವಿದರು ಯಾವ ತರ ಬಂದು ಅವ್ರ ಪಾತ್ರ ನಿರ್ವಹಿಸಿ ಹೋಗ್ತಾರೋ, ಸೊ ಮನುಷ್ಯ ಜೀವನವೇ ಒಂದು ಪಾತ್ರ ಅಷ್ಟೇ. ಸೊ ನಮಗೆ ಆ ಮನುಷ್ಯ ಜೀವನದಲ್ಲಿ ಇದೊಂದು ಅವಕಾಶ ಸಿಕ್ಕಿದೆ, ಸೊ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಮತ್ತೆ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲನೇದಾಗಿ ನಾನು ಈ ಎರಡೂ ಜನ ನಾನು ಬೆಳಿಗ್ಗೆನೆ ಅನ್ಕೊಂಡೆ, ನಮ್ಗೆ ಒಂಥರ ಮುತ್ತು ರತ್ನಗಳಿದ್ದಂಗೆ ಇವು. ತುಂಬಾ ಅದ್ಭುತವಾದ ಸಾಧನೆನ ಮಾಡಿದ್ದಾರೆ. ಇದು ನಮ್ಮ ಕೇವಲ ಶಾಲೆಗೆ ಮಾತ್ರ ಅಲ್ಲ, ಇಡೀ ನಮ್ಮ ಊರಿಗೆ ಒಂದು ಗೌರವ ತರುವಂತ ಕೆಲಸ ಅಥವಾ ಒಂದು ಸಾಧನೆ. ಅದರಲ್ಲೂ ವಿಶೇಷವಾಗಿ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಮೊದಲನೇದಾಗಿ ಇಲ್ಲೇನು ನಾವು 3 ಜನ ನಿಂತ್ಕೊಂಡಿದ್ದೀವಿ, ಈಗ ನಾವೊಂದು ಮುಂದೆ ಇರ್ತಕ್ಕಂಥವ್ರು ಅಷ್ಟೇ. ಆದರೆ ನಮ್ಮ ಹಿಂದೆ ಇಡೀ ನಮ್ಮ ಮ್ಯಾನೇಜ್ಮೆಂಟ್, ಫಸ್ಟ್ ಆಫ್ ಆಲ್ ನಾವು ನಮ್ಮ ಮ್ಯಾನೇಜ್ಮೆಂಟ್ ಏನಿದೆ ಅದರ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಹಾಗೆ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪದಾಧಿಕಾರಿಗಳಾಗಿರ್ಬೋದು, ನಿಜಕ್ಕೂ ನಾವು 3 ಜನ ನಾವು ಅವರಿಗೆ ಆಭಾರಿಯಾಗಿರ್ಬೇಕು ಯಾವತ್ತು. ಯಾಕಂತಂದ್ರೆ ನಾವು ಎಲ್ಲೇ ಹೊರಟಾಗ, ಎಲ್ಲೇ ಈವೆಂಟಿಗೆ ಹೋಗ್ತೀವಂದ್ರು ಅವ್ರು ನಮ್ಮನ್ನು ಕಳಿಸ್ಕೊಡ್ತಾರೆ. ಮತ್ತು ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು, ಓಲ್ ಸ್ಟಾಫ್ ನಮ್ಮದು ಸ್ಕೂಲ್ ಏನು ಪ್ರಾಥಮಿಕ ಮತ್ತು ನಮ್ಮದು ಹೈಸ್ಕೂಲ್ ಇದೆ, ಎಲ್ಲ ಟೀಚರ್ಸು ಎಲ್ಲರೂ ಅವ್ರದ್ದೇ ಆಗಿರೋ ಸಪೋರ್ಟ್ ಮಾಡಿದ್ದಾರೆ. ಸುಮ್ಮನೆ ಸಾಧನೆಗಳು ಯಾರಿಂದ ಒಬ್ಬರಿಂದ ಆಗಲ್ಲ. ನಾನು ಅದಕ್ಕೆ ಮೊದಲು ಈ ಫ್ರೇಮಿಗೆ ಬರೋದಕ್ಕೆ ನಾನು ತುಂಬ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡಿದೆ ಅಂತಂದ್ರೆ, ನಾನು ಒಬ್ಬ ಇಲ್ಲಿ ನಿಂತ್ಕೊಂಡ್ರೆ ತಪ್ಪಾಗ್ತದೆ. ಸೊ ಅದಕ್ಕೋಸ್ಕರ ನಾನು ಬರೋದಕ್ಕೆ ಅವಾಯ್ಡ್ ಮಾಡಿದೆ, ಇಲ್ಲಿ ಬೇಡ ಅಂತ ಹೇಳಿ. ಆದರೂ ನೀವು ಒತ್ತಾಯವಾಗಿ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡ್ರಿ. ಪೂರ್ವಕವಾಗಿ ಕರೆದ ಉದ್ದೇಶ ಏನಂದ್ರೆ, ಅವರಿಗೆಲ್ಲರ ಒಂದು ಪ್ರತಿನಿಧಿಯಾಗಿ ನೀವು ಒಂದು ಅನಿಸಿಕೆಗಳನ್ನು ಹೇಳಿ ಇರ್ಬೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಅಥವಾ ಇಬ್ಬರು ವಿದ್ಯಾರ್ಥಿಗಳ ಸಾಧನೆ ಆಗಿರ್ಬೋದು, ಅದ್ರ ಹಿಂದ್ಗಡೆ ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಇಡೀ ನಮ್ಮ ಸ್ಕೂಲ್ ಎಲ್ಲ ಶಿಕ್ಷಕರಾಗಿರ್ಬೋದು, ಮತ್ತೆ ಎಸ್ಪೆಷಲಿ ಅವ್ರ ಪೇರೆಂಟ್ಸು, ಅವ್ರ ಸಪೋರ್ಟ್ ಇದೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಇಲ್ಲಿ ತುಂಬ ಗಟ್ಟಿಯಾಗಿ ಹೇಳಬೇಕು, ನಮ್ಮ ಲೋಕಲ್ ಸಪೋರ್ಟು ನಮಗೆ ಸಿಕ್ಕಿದೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಶಾಲೆದು ಮತ್ತು ಪಬ್ಲಿಕಲ್ಲೇ ಅಷ್ಟೇ. ನಮ್ಮ ಮಕ್ಕಳು ವಾಕ್ ಮಾಡ್ತಾ ಇದ್ದಾರೆ ಅಂದಾಗ ಆಲ್ಮೋಸ್ಟ್ ಅಲ್ಲಿ ವಿದುಷಾ ಲಾಸ್ಟ್ 2 years ಇಂದ ಒಂದು ಒಳ್ಳೆ ಫ್ಯಾನ್ ಫಾಲೋವರ್ಸ್ನ ಕ್ರಿಯೇಟ್ ಮಾಡಿದಾಳೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ, ನಾನು ನೋಡ್ದಂಗೆನೆ ನಾವು ಡಿಸ್ಟಿಕ್ ಈವೆಂಟಿಗೆ ಹೋದಾಗ್ಲೇ ಅದ್ರಾಗಿರ್ಬೋದು, ವಿದುಷಾ ಬಂದ್ಲು, ಅವಳು ಮಾಡ್ತಾಳೆ, ಆ ಥರದ್ದೊಂದು ಮೈಂಡ್ ಸೆಟ್ ಬಂದು ಹೋಗಿತ್ತು. ಸೊ ಫಾರಿಜು ಅಷ್ಟೇ. ಫಾರಿಜ್ ಈಗಾಗಲೇ ಅವ್ರು ಹೇಳ್ದಂಗೆ 9th ಅಲ್ಲಿ ಚಾನ್ಸ್ ಇತ್ತು, ಒಳ್ಳೆ ಅವಕಾಶ ಇತ್ತು. ಅವರು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಪ್ರಾಕ್ಟೀಸ್ ಸರಿ ಆಗಲಿಲ್ಲ, ಬರ್ಲಿಕ್ಕೆ ಹೋಗ್ಲಿಕ್ಕೆ ಟೈಮ್, ಬಸ್ಸು ದೂರ, ಈ ಥರದ್ದೆಲ್ಲ ಸಮಸ್ಯೆ ಆಗಿ ಸ್ವಲ್ಪ ಡ್ರಾಬ್ಯಾಕ್ ಆಗಿತ್ತು. ಬಟ್ ಈ ವರ್ಷ ಸ್ಟಾರ್ಟಿಂಗ್ ಎಲ್ಲ ನನಗೆ ಪ್ರಾಮಿಸ್ ಮಾಡಿದೆ, ಈ ಸತಿ ನಾನು ನಿಮಗೆ ಮೆಡಲ್ ಮಾಡ್ಕೊಡ್ತೀನಿ ಸರ್. ಇಬ್ಬರು ನನಗೆ ಪ್ರಾಮಿಸ್ ಮಾಡಿದ್ರು. ಅದು ಡಿಸ್ಟಿಕಲ್ ಮೆಡಲ್ ಮಾಡೋದಲ್ಲ, ನಾವು ನ್ಯಾಷನಲ್ ಕ್ವಾಲಿಫೈ
ಕ್ವಾಲಿಫೈ ಆಗ್ತೀವಿ, ಸ್ಟೇಟಲ್ಲಿ ನಾವು ಮೆಡಲ್ ಮಾಡ್ಕೊಡ್ತೀವಿ ಅಂತ. ತುಂಬ ಟಫ್ ಇತ್ತು, ಇಬ್ಬರಿಗೂ ತುಂಬ ಟಫ್ ಇತ್ತು, ಯಾವುದು ಸುಲಭವಾಗಿ ಪಡ್ಕೊಂಡಂಥದ್ದಲ್ಲ. ತುಂಬ ಕಷ್ಟಪಟ್ಟಿದ್ದಾರೆ ಇಬ್ರು, ಬೆವ್ರು ಸುರಿಸಿದ್ದಾರೆ ಈ ಗ್ರೌಂಡಲ್ಲಿ. ಈಗ ಕೆಲವರು ಬಂದವರೆಲ್ಲ ಹೇಳ್ಬೋದು ಇಷ್ಟು ಸಣ್ಣ ಗ್ರೌಂಡಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ. ಇಲ್ಲ, ಇಲ್ಲಿ ಸಣ್ಣದು ಅಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ ನನ್ನ ಪ್ರಕಾರ. ನಮಗೆ ಸಿಕ್ಕಿರೋ ಅವಕಾಶ ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಕೆಲವೊಂದು ಸ್ಕೂಲಲ್ಲಿ ಗ್ರೌಂಡ್ ದೊಡ್ಡದಿದೆ, ಅಲ್ಲಿ ನಾನು ಹೇಳ್ಬಾರ್ದು ಕೆಲವೊಂದು ಹೆಸರೆಲ್ಲ, ಬಟ್ ಇವಾಗ ಅಲ್ಲಿ ಸ್ಪೋರ್ಟ್ಸ್ ಅನ್ನುವಂಥದ್ದು ಇಲ್ಲ, ನಿಂತೋಗಿದೆ ಎಲ್ಲ. ಒಂದು ಟೈಮಲ್ಲಿ ಇತ್ತು, ಇವಾಗ ಇಲ್ಲ. ಅಂದ್ರೆ ನಾವು ಅದನ್ನ ಬೇರೆ ಶಾಲೆಗಳ ಬಗ್ಗೆ ಆಗಿರ್ಲಿ, ಗ್ರೌಂಡ್ ಬಗ್ಗೆ ಆಗ್ಲಿ ನಾವು ಮಾತಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಬಂದಾಗ ಕೇಳ್ತಾರೆ ಈ ಗ್ರೌಂಡ್ ಸಾಕಾ ಅಂತೇಳಿ. ನಮಗೆ ಪ್ರಾಕ್ಟೀಸಿಗೆ ಏನು ತೊಂದರೆ ಇಲ್ಲ. ಮತ್ತೊಂದು ವಿಶೇಷವಾಗಿ ಏನಂದ್ರೆ ಈ ಗ್ರೌಂಡಿಗೆ ಆಲ್ಮೋಸ್ಟ್ ಅಲ್ಲಿ ಲಾಸ್ಟ್ 2-3 years ಇಂದ ಲಕ್ಷಗಟ್ಟಲೆ ದುಡ್ಡು ಹಾಕಿದನ್ನ ಎಲ್ಲೋ ಇದ್ದಿದ್ದನ್ನ ಈ ಹಂತಕ್ಕೆ ತಗೊಂಡ್ಬಂದಿದ್ದಾರೆ. ನಮ್ಮ ಶಾಲೆ ಮಕ್ಕಳು ಪ್ರತಿ ವರ್ಷ ಅಚೀವ್ಮೆಂಟ್ ಮಾಡ್ದಾಗೇನೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಇವಾಗಲೂ ಅದ್ರ ಪ್ಲಾನ್ ಏನ್ ಮಾಡ್ಬೋದು ಅಂತೇಳಿ, ನೆಕ್ಸ್ಟ್ ನಾವು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಏನ್ ಮಳೆಗಾಲದಲ್ಲಿ ಸ್ವಲ್ಪ ಕೆಸರಾಗುತ್ತೆ ನಮಗೆ, ಅದನ್ನ ಹೇಗೆ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಇದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಮತ್ತೆ ನಾವು ಲಾಂಗ್ ಡಿಸ್ಟೆನ್ಸ್ ಅಂದ್ರೆ 8 ಕಿಲೋಮೀಟರ್ 10 ಕಿಲೋಮೀಟರ್, ಮೊನ್ನೆ ನಾವು 2 ದಿನ ಸಂಸ್ಥೆಯಿಂದ ನಾನು ಬೈಕಲ್ಲಿ ಬರ್ತೀನಿ ಅಥವಾ ನಾನು ಕಾರಲ್ಲಿ ಬರ್ತಾ ಇದ್ದೆ, ಇವ್ರು ವಾಕ್ ಮಾಡ್ಕೊಂಡ್ ಬರ್ತಾ ಇದ್ದೆ. ವಿದುಷಾನು ಅಷ್ಟೇ, ನಾವು ಆಲ್ಮೋಸ್ಟ್ ಅಲ್ಲಿ 8 ಇಂದನೇ ಹೊರನಾಡು, ನಮ್ಗೊಂಥರ ದಿನ ಬೆಳಗ್ಗೆ ಆದ್ರೆ ಹೊರನಾಡು ಒಂಥರ ವಾರದಲ್ಲಿ 2 ದಿನ ಅಥವಾ 1 ದಿನ ಫಿಕ್ಸ್ ಅದು ಹೋಗ್ತಾ ಇರ್ತಿದ್ವಿ. ಹಾಗಾಗಿ ನಮಗೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಮತ್ತೆ ನಮ್ಮ ಗ್ರೌಂಡ್, ನಾವು ದೊಡ್ಡ ಗ್ರೌಂಡ್ ಏನಿದೆ ಕಳಸದಲ್ಲಿ, ಅದನ್ನು ನಾವು ಬಳಸ್ಕೊಂಡಿದ್ದೀವಿ. ಅದ್ರ ಅಲ್ಲೂ ಹೋಗಿ ನಾವು ಪ್ರಾಕ್ಟೀಸ್ ಅನ್ನೆಲ್ಲ ಮಾಡ್ತಾ ಇರ್ತೀವಿ. ನಮಗೆ ಯಾಕಂದ್ರೆ 200 ಒಂದು ಕರೆಕ್ಟ್ ಒಂದು ಟ್ರ್ಯಾಕ್ ಸಿಗಬೇಕು ಅಂತಂದಾಗ ಅಲ್ಲಿಗೂ ಹೋಗಿ ನಾವು ಪ್ರಾಕ್ಟೀಸ್ ಮಾಡಿದ್ದಿದೆ. ಮತ್ತೆ ಒಟ್ಟಾರೆ ನಾನು ಹೇಳ್ತೀನಿ ಸರ್, ಇದೇನು ಅಚೀವ್ಮೆಂಟ್ ಆಗಿದೆ ಇದು ಯಾರೋ ಒಬ್ಬರ ಎಫರ್ಟ್ ಇಂದ ಅಂತೂ ಅಲ್ವೇ ಅಲ್ಲ. ಇದು ಇಡೀ ನಮ್ಮ JEM ಅಥವಾ ಕಳಸ ಎಜುಕೇಶನ್ ಸೊಸೈಟಿ ಏನಿದೆ, ಇಡೀ ಸಂಪೂರ್ಣ ಅವರ ಸಹಕಾರ, ಅವರ ಇದರಿಂದ ಆಗಿರೋಂಥದ್ದು. ಸೊ ನಾವು ಅದಕ್ಕೆ ನಿಂತ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿದೆ ಅಷ್ಟೇ ಬಿಟ್ರೆ, ನಾನೇನು ದೊಡ್ಡ ಕ್ರೀಡಾಪಟುನೂ ಅಲ್ಲ, ನಾನೇನು ದೊಡ್ಡ ಕೋಚು ಅಲ್ಲ. ಇವ್ರು ಹೇಳ್ದಂಗೆ ನನ್ನ ತಲೆಯಲ್ಲಿ ಏನಿದೆ, ನಾನು ಏನು ಮಾಡ್ಬೇಕು, ಮತ್ತು ನನ್ನ ಗುರುಗಳು ಅಂತ ಯಾರಿದ್ರು, ನಂಗೆ PE ಟೀಚರ್ಸ್ ಯಾರಿದ್ರು. ಫಾರ್ ಎಕ್ಸಾಂಪಲ್ ನಾನು ಈ ಸಂದರ್ಭದಲ್ಲಿ 2 ಜನ ನಾನು ನೆನೆಸ್ಕೊಳ್ಬೇಕಾಗ್ಬೋದು. ಒಂದು ನಮ್ಮ ಅಂಜನಪ್ಪ ಅಂತೇಳಿ ಇದ್ರು ಒಬ್ರು, ಅವ್ರೀಗ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇದ್ದಾರೆ. ಸೊ ಅವರು ನಾನು ಪ್ಲೇಸ್ ಆದ ಕೂಡಲೇ ಫೋನ್ ಮಾಡಿಲ್ಲ, ಯಾಕಂದ್ರೆ ನನಗೊಂಥರ ಅವರು ಯಾವಾಗಲೂ ಅಷ್ಟೇ, ಅವ್ರು ನನಗೊಂದು ಗ್ರಿಪ್ ಹಿಡಿದು ಕೊಟ್ಟು ಹೋದ್ರು, ಹಿಂಗ್ ಮಾಡ್ಬೇಕು ನೀನು ಅಂತ, ಅವ್ರು ಇಲ್ಲಿ ಬಿಟ್ಟು ಹೋಗೋಷ್ಟೊತ್ತಿಗೆ. ಸೊ ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಣ. ಹೌದು, ಅವ್ರನ್ನ ನಾನು ನೆನ್ಸ್ಕೋಬೇಕು. ಮತ್ತೆ ಎಸ್ಪೆಷಲಿ ಇನ್ನೊಂದು ರೆಕಾರ್ಡ್ ಸೈಡ್ ಆಗಿ, ಇದು ಬರೀ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬರೋದಲ್ಲ, ರೆಕಾರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ದು ಅವ್ರದ್ದು ಏಜ್ ಗ್ರೂಪ್ ಮಾಡೋದು, ಕೆಲವರದೆಲ್ಲ ಮೋಸ ಅವೆಲ್ಲ ಈಗ ನಡೆಯಲ್ಲ, ಕಡಿಮೆ ಆದ್ರೂ ನಡೀತಾ ಇರೋದು. ಅದೆಲ್ಲ ಮಾಡಬಾರ್ದು, ಫೇಕ್ ಇರಬಾರ್ದು, ಯಾವುದು ಕ್ಲಿಯರ್ ಆಗಿರ್ಬೇಕು, ಅದು ಹಿಂಗೆ ಹೋಗ್ಬೇಕು. ಏನಾದ್ರೂ ಅಲಿಗೇಷನ್ಸ್ ಬಂದಾಗ ನಾವು ಯಾವ ತರ ಅದನ್ನು ಫೇಸ್ ಮಾಡ್ಬೇಕು, ಇದನ್ನೆಲ್ಲ ನಾನು ರಮೇಶ್ ಅಂತ ಹೇಳಿ ಈಗ ನಮ್ಮ ಬಾಳೆಹೊನ್ನೂರಲ್ಲಿ ಇದ್ದಾರೆ, ಅವ್ರೀಗ ಇನ್ಚಾರ್ಜ್ TPO ಆಗಿದ್ದಾರೆ, ಅವ್ರ ಜೊತೆ ನೋಡಿ ಕಲ್ತಿದ್ದು. ಅವ್ರ ಜೊತೆ ಫಸ್ಟ್ ನಾವು ಆಪೋಸಿಟ್ ಯಾವಾಗ್ಲೂ ವಾಕ್ ರೇಸ್ ಅಲ್ಲಿ. ನಂದು ವಾಕ್ ಆಕ್ಚುಲಿ ತುಂಬಾ ಫೇವ್ರೇಟ್ ಇವೆಂಟ್, ಒಂದು ಲಾಂಗ್ ಡಿಸ್ಟೆನ್ಸ್ ನಾನು ತುಂಬಾ ಇಷ್ಟಪಡ್ತೀನಿ. ಅವರು ನಾವು ಕಿತ್ತಾಡ್ತಾ ಇದ್ವಿ ಡಿಸ್ಟಿಕ್ ಅಲ್ಲಿ, ಆಗ್ತಾ ತುಂಬಾ ಹತ್ರ ಆಗಿದ್ದೀವಿ. ಅವರಿಂದ ನಾನು ತುಂಬಾ ಕಲಿತೆ. ಅವ್ರಿಬ್ರು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು, ನನಗೆ ರಮೇಶ್ ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅಂಜನಪ್ಪ ಸರ್. ಇವತ್ತಿಗೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅದೇನೇ ಬೇಕಾದ್ರೂ ನಮಗೆ ಹೇಳಿದಾಗ ಇದು ಮಾಡ್ತಾರೆ. ಪ್ಲೇಸ್ನಲ್ಲಿ ಮೆಡಲ್ ಏನಾಯ್ತು, ಪ್ಲೇಸ್ಮೆಂಟ್ ಆಯ್ತಲ್ಲ, ಪ್ಲೇಸ್ನಲ್ಲಿ ಇರುವಾಗ ನಿಮ್ಮ ಅನುಭವ, ಯಾಕಂದ್ರೆ ಕೇಳ್ತಿದ್ದೀನಿ ಈಗ, ಒಂದು ಭೂಮಿಗೆ ಬಿತ್ತಿದೊಂದು ಬೀಜ ಅದೊಂದು ಫಲ ಕೊಟ್ಟಾಗ, ನಮ್ಮ ಕಣ್ಮುಂದೆನ ಫಲ ಕೊಟ್ಟಾಗ ಒಂದು ವೈಬ್ರೆಂಟ್ ಆಗಿರ್ತದಲ್ಲ, ನಿಮಗೆ ಅದನ್ನ ಈಗ ಇವ್ರು ಮಾತಾಡ್ತಾ ಹೇಳಿದ್ರು, ನೀವು ಅದಕ್ಕೆ ಮತ್ತೆ ಕೌಂಟರ್ ಕೊಟ್ರಿ, ಪದಗಳಲ್ಲಿ ವರ್ಣನೆ ಮಾಡಕ್ಕಾಗಲ್ಲ ಅಂತ ಹೇಳಿ. ಸೊ ನಾನು ಅದೇ ಆನ್ಸರ್ ಕೊಡ್ಬೋದು, ಆದ್ರೆ ನನಗನ್ಸಿದ ಪ್ರಕಾರ ಅದೊಂದು ಇಷ್ಟು ಅಂದ್ರೆ ಸಣ್ಣದಾಗತ್ತೆ, ಇಷ್ಟು ಅಂತ ಹೇಳಿದ್ರೆ ಅದನ್ನು ಚಿಕ್ಕದಾಗತ್ತೆ. ಅದನ್ನ ಹೇಳಕ್ಕೆ ಸ್ವಲ್ಪ ನನಗೂ ಕಷ್ಟ ಆಗ್ಬೋದು. ಆದ್ರೂ ಒಂದ್ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ಯಾವಾಗ್ಲೂ ಅಳೋ ಮನುಷ್ಯ ಅಲ್ಲ, ನಾನು ಒಂದ್ ಸ್ವಲ್ಪ ಗಟ್ಟಿಗಾನೆ ನಾನು. ಆದ್ರೂ ಆ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ಕಾಗದೆ ಎಲ್ಲೋ ಒಂದ್ ಕಡೆ ಕಣ್ಣಲ್ಲಿ ನೀರು ಬಂದಿದ್ದು ಇದೆ ನನಗೆ. ನಿನ್ನೆ ಅಷ್ಟು ಖುಷಿಯಾಗಿದೆ, ಅಷ್ಟು ಹೆಮ್ಮೆ ಅನ್ಸಿದೆ. ನಮ್ಮ ಮಕ್ಕಳ ಬಗ್ಗೆ ನಂಗೆ ತುಂಬಾ ಖುಷಿಯಾಗಿದೆ. ಎಲ್ಲೋ ಒಂದಿದ್ದವ್ರು ಈ ಸಣ್ಣ ಗ್ರೌಂಡ್ ಅಂತ ಏನು ಹೇಳ್ತಿದ್ರು ಎಲ್ರು, ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಿದವರು ಇವತ್ತು ನಾಡಿದ್ದು ಲಕ್ನೋದಲ್ಲಿ ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡ್ತಾರೆ, ಇವ್ರ ಎದೆ ಮೇಲೆ ಕರ್ನಾಟಕ ಅಂತ ಬರ್ದಿರ್ತದೆ ಅಂತ ಹೇಳಿದ್ರೆ ಅದರಂತ ಖುಷಿ, ಅದರಂತ ಸಂತೋಷ ಮತ್ತೊಂದು ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಖುಷಿಯಾಗಿದೆ. ಹೌದು, ಇವ್ರ ಹತ್ರ ಯಾಕೆ ಇಷ್ಟೆಲ್ಲ ಹೇಳಿದೆ, ಪದಗಳಲ್ಲಿ ವರ್ಣಿಸಕ್ ಆಗಲ್ಲ ಅಂತ ಹೇಳ್ತಿರಲ್ಲ. ಇನ್ನೊಂದು ಇವ್ರ ಬಗ್ಗೆ ಪರ್ಸನಲ್ ಆಗಿ ವಿಡಿಯೋ ಅದನ್ನ ಮಾಡ್ಬೇಕು, ಬಟ್ ಒಂದು ಸಣ್ಣ ಹಿಂಟ್ ಕೊಡ್ತೇನೆ. ಒಂದು ಕಂಚಿನ ಕಂಠದ ಅದ್ಭುತ ನಿರೂಪಕ ಕೂಡ ಇವರು. ಹೌದು, ನಿರೂಪಕ ಕೂಡ ಹೌದು, ಮತ್ತೆ ಕಳಸ ಕಂಡಂತ ಅತ್ಯುತ್ತಮ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಕೂಡ ಇವರು. ನೋಡಿ ಹಿಂಗಿದ್ದಾರೆ. ಏಷ್ಯಾ ಬುಕ್ ಆಫ್ ತುಂಬಾ ಹೆಮ್ಮೆ ಇದೆ ಸರ್ ನಿಮ್ಮ ಮೇಲೆ. ಥ್ಯಾಂಕ್ ಯು. ನಮ್ಗೊಂದು ಅವಕಾಶ ಕೊಡಿ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಕೂಡ. ಹಾಗಾಗಿ ಇವ್ರನ್ನ ಮಾತಾಡಿಸ್ಬೇಕು ಅಂದ್ರೆ ನಮಗೆಲ್ಲ ಮಾತಾಡ್ತೀರಾ ಅಂತ, ಇವ್ರ ಮುಂದೆ ನಾವಿಲ್ಲ. ಹಾಗಾಗಿ ಇವತ್ತೊಂದು
ಪರ್ಸನಲ್ ಆಗಿ ವಿಡಿಯೋ ಕೂಡ ಮಾಡ್ಬೇಕು. ಅಲ್ಲ, ಇಷ್ಟೊತ್ತಿಗಾಗ್ಲೇ ಮಾಡಿರ್ತೀವಿ, ನಮಗೂ ಟೈಮ್ ಆಗ್ಲಿಲ್ಲ ಮತ್ತೆ ಅವರಿಗೂ ಟೈಮ್ ಆಗ್ಲಿಲ್ಲ. ಮತ್ತೆ ಅವರು ಸ್ವಲ್ಪ ಹಿಂದೆನೆ ಹೋಗ್ಲಿ ಶುರು ಮಾಡಿದ್ರು. ಅದು ಹೌದು, ಅವರು ನೋಡಿ ಕೆಲವೊಂದು ಸಾಧನಗಳಲ್ಲಿ ಏನ್ ಗೊತ್ತಾ, ಈಗ ನಾವಾಗಿ ಹೋಗಿ ಮಾತಾಡ್ಸುವಂತದ್ದು ಬೇರೆ. ನೋಡಿ ಈ ತರ ಸಾಧನಗಳೆಲ್ಲ ನಮ್ಮನ್ನೇ ಅವ್ರ ಹತ್ರ ಕರ್ಕೊಂಡು ಹೋಗುತ್ತೆ, ಅದು ನಮ್ಗೆ ತುಂಬಾ ಖುಷಿ ಆಗುವಂತದ್ದು. ಎಷ್ಟೋ ಜನ ಮಾತಾಡ್ಸಿದೀವಿ ಹೋಗಿ. ಯಾಕೆ ಗೊತ್ತಾ, ಇವ್ರಿಗೆ ಟೈಮ್ ಇಲ್ಲ, ಅದು ಕೂಡ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಕಾಲ್ ಮಾಡಿದಾಗ ಸಂತೋಷ್ ಸ್ವಲ್ಪ ಪೇಪರ್ ಕರೆಕ್ಷನ್ ಇದೆ, ಸಂತೋಷ್ ನಾಳೆ ನೋಡಿ ಸ್ವಲ್ಪ ಎಕ್ಸಾಮ್ ಇದೆ, ಸ್ವಲ್ಪ ಇದು ಸ್ಪೋರ್ಟ್ಸ್ ಇದೆ, ಬೇಗ ಹೋಗ್ತಿದ್ದೀನಿ ಇದೆ. ಅವ್ರನ್ನ ನೋಡಿದ್ ನಾನು ಹಿರೇಬಲ್ನಲ್ಲಿ ಕಾರ್ನಲ್ಲಿ ಹೋಗುವಾಗ, ಕಾರ್ನಲ್ಲಿ ಬರುವಾಗ. ಅದು ಲೇಟ್ ಟೈಮ್, ಅರ್ಲಿ ಮಾರ್ನಿಂಗ್ ಮಾತ್ರ ನೋಡಿರೋವಂಥದ್ದು, ಮತ್ತೆ ಎಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಗಲ್ಲ, ಎಲ್ಲೆಲ್ಲ ರೂಮ್ ಮಾಡಿದಾರಲ್ವಾ. ಅಲ್ಲಲ್ಲ, ಹಿಂಗ್ ಬಂದಾಗ ಜಸ್ಟ್ ಹಿಂಗ್ ಪಾಸ್ ಆಗ್ತಿರ್ಬಿಟ್ರೆ ಅಷ್ಟು ಬ್ಯುಸಿ ಆಗಿರ್ತಾರೆ. ಮತ್ತೆ ಹೇಳ್ದಾಗೆ ನೀವು PT ಟೀಚರ್ ಅಲ್ಲ, ಯಾವ ವಿಷಯ ಬೋಧನೆ ಮಾಡ್ತಿರುವಂಥದ್ದು? ನಾನು ಕನ್ನಡ ಶಿಕ್ಷಕ. ಕನ್ನಡನ ಸುಮಾರು ಇಲ್ಲಿ 8-9 ವರ್ಷಗಳಿಂದ ಇಲ್ಲಿ ಬೋಧನೆ ಮಾಡ್ತಿದ್ದೆ. ಹಿರೇಬೈಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ 1.5 ವರ್ಷ ಅಲ್ಲೂ ಕನ್ನಡ ಶಿಕ್ಷಕನಾಗಿ ಬೋಧನೆ ಮಾಡಿದ್ದೆ. ಸೊ ಹಾಗಾಗಿ ಇವರ ಈ ಜರ್ನಿಯಲ್ಲಿ ಇವರ ಏನು ಮ್ಯಾನೇಜ್ಮೆಂಟ್ ಇದೆ, ಹಾಗೆ ನಿಮ್ಮ ಪಾತ್ರ ಕೂಡ ದೊಡ್ಡದು. ಸೊ ನಿಮ್ಮಿಬ್ಬರಿಗೂ ಕೂಡ ಇಂಥ ಕೋಚ್ಗಳು ಸಿಕ್ಕಿರುವಂಥ ಮ್ಯಾನೇಜ್ಮೆಂಟ್ ಸಿಕ್ಕಿದ್ದಕ್ಕೆ ನಮ್ಮ ಕಡೆಯಿಂದನೂ ಅಭಿನಂದನೆಗಳು. ಮತ್ತು ಸರ್ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ಇಂಥ ವಿದ್ಯಾರ್ಥಿಗಳನ್ನು ಈಗ ನೆಕ್ಸ್ಟ್ ನೀವು ಹೇಳ್ದಂಗೆ ಜರ್ಸಿ ಮೇಲೆ ಒಂದು ಕರ್ನಾಟಕ ಅಂತ ಬರ್ದಾಗ ನೆಕ್ಸ್ಟ್ ನಾನು ಕೂಡ ಹೇಳಿದ್ದೀನಿ, ನೆಕ್ಸ್ಟ್ ಜರ್ಸಿ ಇಲ್ಲ, ಅವರು ನಮ್ಮ ಟಾರ್ಗೆಟ್ ನೆಕ್ಸ್ಟ್ ಅದೇ ಇಂಡಿಯಾ ಅಂತ ಬರ್ಬೇಕು. ನಾನು ಬೆಳಿಗ್ಗೆನೂ ಮೆಸೇಜ್ ಮಾಡಿದ್ದೆ, ನೀವು ಹಾಕೋ ಏನು ಸ್ಪೋರ್ಟ್ಸ್ ಜರ್ಸಿ ಇರುತ್ತೆ ಅದರಲ್ಲಿ ಭಾರತ ಅಂತ ಯಾವಾಗ ಬರುತ್ತೆ ಅದನ್ನ ನಾನು ನೆಕ್ಸ್ಟ್ ನೋಡ್ತಾ ಇರ್ತೀನಿ ಅಂತೇಳಿ. ಬರುತ್ತೆ, ನನಗೆ ಆ ನಂಬಿಕೆನೂ ಇದೆ. ಈಗ ಸುಮ್ಮನೆ ನಾವು ಮಾತಾಡ್ಬಿಡೋದಲ್ಲ, ಆ ಕಾನ್ಫಿಡೆನ್ಸ್ ಇದ್ರೆ ಮಾತಾಡ್ಬೇಕು. ನಾನು ಹೋಗ್ಬೇಕಾದ್ರೆ ನಾನು ಫಿಕ್ಸ್ ಆಗಿ ಹೋಗಿದ್ದೆ, ಸತಿ 2 ಮೆಡಲ್ ಹಿಡ್ಕೊಂಡ್ ಬರ್ತೀನಿ ಅಂತ ಫಿಕ್ಸ್ ಆಗೇ ಹೋಗಿದ್ದೆ. ಕೆಲವ್ರ ತಲೆಯಲ್ಲಿ 1 ಅಂತ ಇತ್ತು, ಅಂದ್ರೆ ವಿದುಷ ಮಾಡ್ತಾಳೆ, ಫಾರಿಸಿ ಕಷ್ಟ ಆಗ್ಬೋದು ಅಂತ. ಬಟ್ ನಾನು ಇವಂದು ಯಾವಾಗ ಡಿಸ್ಟ್ರಿಕ್ಟ್ ಮೀಟ್ ಆಯ್ತು ಅವತ್ತು ಡಿಸೈಡ್ ಮಾಡಿದೆ. ಅದ್ರ ಮೇಲೆ ಇವನನ್ನು ನಾನು ವರ್ಕೌಟ್ಸು ಮತ್ತೆ ಇದು ಪ್ರಾಕ್ಟೀಸ್ ಇದನ್ನೇ ಚೇಂಜಸ್ ಮಾಡಿಬಿಟ್ಟೆ. ಅಲ್ಲಿ ತನಕ ನಾನು ಇದು ಮಾಡಿ, ನಾನು ಇಲ್ಲಿಂದ ಸಂಸ್ಥೆಗೆ ಹೋಗಿ ಇವನು ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದೆ, ನಡ್ಸ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದೆ. ಕಳ್ಸೋ ತನಕ ನಡೀತಿದ್ದ. ಅವ್ನು ಸ್ಕೂಲ್ ಬ್ಯಾಗ್ ನಾನು ಹಾಕೊಂಡು ಬೈಕಲ್ಲಿ ಕುತ್ಕೊಂಡ್ ಬರ್ತಿದ್ದೆ, ಇವನು ವಾಕ್ ಮಾಡ್ಕೊಂಡ್ ಬರ್ತಿದ್ದ. ಆ ಥರ ಎಲ್ಲ ಮಾಡಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದೆ ಪ್ರಾಕ್ಟೀಸು. ಸೊ ಈಗ ನಮಗೆ ಶಾರ್ಟ್ಲಿ ಈವೆಂಟ್ ಇರೋದ್ರಿಂದ ನಮ್ಮ ಪ್ರಾಕ್ಟೀಸಲ್ಲಿ ಈಗ ಬದಲಾವಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ, ಈಗ ಡೇಟ್ ಇವತ್ತು ಫೈನಲೈಸ್ ಆಗಿ ನಮಗೆ ಗೊತ್ತಾಗುತ್ತೆ ಯಾವತ್ತು ಅಂತ. ಏನಾದರೂ ಒಂದು 10 ದಿನ 15 ದಿನ ಡ್ರ್ಯಾಗ್ ಆಯಿತು ಅಂತಂದ್ರೆ ಹೇಳೋದಕ್ಕಾಗಲ್ಲ, ಏನು ಬೇಕಾದ್ರೂ ಆಗ್ಬೋದು, ಕಾದ್ ನೋಡ್ಬೇಕು. ಮತ್ತೆ ಇನ್ನೊಂದು, ನೀವು ಮಾತಾಡ್ತಾ ಹೇಳಿದ್ರಿ ನಿಮ್ಮನ್ನು ಮಾತಾಡಿಸ್ಬೇಕು ಅದು ಇದು ಅಂತೆಲ್ಲ. ನಾವು ಯಾಕೆ ಹಿಂದೇಟು ಅಂತ ಹೇಳಿದ್ರೆ, ನಾವಿನ್ನು ಅಷ್ಟು ದೊಡ್ಡ ಸಾಧಕರಲ್ಲ, ಸಾಧಿಸೋದಕ್ಕೆ ಇನ್ನೂ ತುಂಬ ಇದೆ ವಿಚಾರಗಳು. ಹಾಗಾಗಿ ನೀವು ಬೇಜಾರಾಗ್ಬೇಡಿ. ನೀವು ಕರೆದಾಗೆಲ್ಲ ನಾವು ಎಷ್ಟೋ ಸತಿ ಫೋನ್ ರಿಸೀವ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಫೋನ್ ಮಾಡಿದಾಗ ಫೋನೇ ಅಟೆಂಡ್ ಮಾಡಿ, ಇನ್ನು ಸಂತೋಷ್ ಕರೀತಾರೆ, ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅಂತೇಳಿ. ಮತ್ತೆ ಹಿರೇಬಲಲ್ಲಿ ಸಿಗೋದು ಇಲ್ಲ. ಹೌದು, ಯಾಕಂದ್ರೆ ಬೆಳಿಗ್ಗೆ ಬರ್ತೀನಿ, ಸಂಜೆ ಹೋಗ್ಬಿಡ್ತೀನಿ. ಹಿರೇಬಲಲ್ಲಿ ನಿಲ್ಲೋದು ಕಡಿಮೆನೆ, ತುಂಬ ಕಡಿಮೆ. ಸೊ ಏನೇ ಆಗಲಿ, ನೀವು ಕೂಡ ಇಲ್ಲಿವರೆಗೆ ಬಂದು ನಮ್ಮ ಮಕ್ಕಳ ಸಾಧನೆನ ಅಂದರೆ ಗುರುತಿಸೋಂಥ ಕೆಲಸನ ಮಾಡಿದ್ದೀರಾ. ಈ ಒಂದು 4 ಜನಕ್ಕೆ ತಿಳಿಸೋಂಥ ಕೆಲಸನ ಮಾಡಿದ್ದೀರಾ. ಸೊ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ನಾನು ನಿಮಗೆ ಯಾವತ್ತಿಗೂ ಋಣಿಯಾಗಿರ್ತೀವಿ ಅನ್ನೋದನ್ನ ಹೇಳ್ತೀನಿ. ನಮ್ಮ ಕಡೆಯಿಂದ ನಾವು ಏನು ಹೇಳ್ತೀವಿ ಅಂದರೆ, ನಮ್ದೊಂದು ಈಗ ಪುಟ್ಟ ಒಂದು ಚಾನಲ್, ಜಸ್ಟ್ ಇವರ ಒಂದು ಸ್ಪಾರ್ಕ್ ಇರ್ತದಲ್ಲ, ಅದರಿಂದ ಶುರುವಾಗಿರ್ತದೆ ಇಲ್ಲಿ ತನಕ ಬಂದಿರುವಂಥದ್ದು. ತುಂಬ ಜನ ನೋಡ್ತಿದ್ದೀರಾ. ನಮ್ಮೆಲ್ಲ ನಾವಿಕ ಮಹೇಶರಿಗೆ ಹೇಳೋದೊಂದೇ, ನೋಡಿ ಇಂಥ ಎಲ್ಲ ಸುತ್ತಮುತ್ತ ಯಾರಾದ್ರೂ ಇರ್ತಾರೆ, ನಮಗ್ ಕೂಡ ಹೇಳಿ, ನಾವು ಕೂಡ ಅವ್ರನ್ನ ಭೇಟಿ ಆಗುವ. ನಮ್ಗೆ ಬೇರೆ ವಿಚಾರಗಳಿಗೆ ನೋಡಿ ಕರ್ಕೊಡ್ಲೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ನೋಡಿ ಮಕ್ಕಳ ವಿಚಾರ ಅಂದ ತಕ್ಷಣ ಸೀದಾ ಬರ್ತೀವಿ ನಾವು, ಹಾಗೇನಿಲ್ಲ. ಈಗ ಮೀಟ್ ಮಾಡಿದ ಖುಷಿ ಎಲ್ಲ ಆಯ್ತು. ಈಗ ನಿಮ್ ಕಡೆಯಿಂದ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಹೇಳಿ ಅಂತ. ಖಂಡಿತವಾಗಿ ನಾನು ಕಳೆದ ಒಂದಷ್ಟು ದಿನಗಳಿಂದ ನಾನು ನೋಡ್ತಾ ಇಲ್ಲ, ನಾವು ಸ್ಟೂಡೆಂಟ್ಸಿಗೆ ಮೊಬೈಲ್ ನೋಡ್ಬೇಡಿ ಅಂತಾನೆ ಹೇಳ್ತೀವಿ. ಹಾಗಾಗಿ ನಾವು ಚಾನಲ್ ನೋಡಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಅದೇ ಓಕೆ, ನಾವು ಟೋಟಲಿ ವೀಕ್ಷಕರಿಗೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಝೀರೋ ಮೆಮೊರೀಸ್ ಅಂದಾಗ ಹೆಸರೇ ನನಗೊಂದು ಖುಷಿ ಕೊಟ್ಟಿತ್ತು. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಒಂದು ಪುಸ್ತಕ ಬರೆದಾಗ ಅದಕ್ಕೆ ಒಂದು ಕಮೆಂಟ್ ಮಾಡಿದ್ದೆ. ನನಗೆ ತುಂಬಾ ಖುಷಿಯಾಗಿತ್ತು. ನಮ್ಮೂರ ಹುಡುಗ ಒಂದೊಳ್ಳೆ ಏನೋ ಸಾಹಿತ್ಯದ ಕಡೆಗೆ ಹೋಗ್ತಾ ಇದ್ದಾನೆ ಅನ್ನೋದು ಖುಷಿಯಾಗಿತ್ತು. ಅದೇ ಥರ ನೀವಿಬ್ಬರು ಸೇರಿ ಈ ಒಂದು ಚಾನಲ್ನ ತಗೊಂಡು ಹೋಗ್ತಾ ಇದ್ದೀರಿ. ಫಸ್ಟ್ ಆಫ್ ಆಲ್ ಈ ಹತ್ತಿರದಲ್ಲಿರ್ತಕ್ಕಂಥ, ನಮ್ಮ ಹತ್ತಿರ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಿಶೇಷತೆಗಳನ್ನು ಜನಕ್ಕೆ ತಿಳಿಸೋಂಥ ಕೆಲಸನ ಮಾಡ್ತಾ ಇದ್ದೀರಿ. ಇದು ತುಂಬ ಒಳ್ಳೆ ಕೆಲಸ. ಯಾಕಂದರೆ ನೋಡಿ, ನಾನು ನಿಮ್ಮ ವಿಡಿಯೋಗಳನ್ನು ನೋಡ್ತೇನೆ, ನಮ್ಮ ಸಂಸ್ಕೃತಿ ನಿಮ್ಮ ವಿಡಿಯೋಗಳಲ್ಲಿ ಪ್ರತಿಬಿಂಬಿಸ್ತಾ ಇದೆ. ಇಲ್ಲಿಯ ಸಾಧನೆಗಳು 4 ಜನಕ್ಕೆ ಪರಿಚಯ ಆಗ್ತಾ ಇದೆ.
ಸೊ ಇಲ್ಲಿಯ ವಿಶೇಷತೆಗಳು ಏನು ನಮ್ಮ ಮಲೆನಾಡಿಂದು ಅದನ್ನೆಲ್ಲವನ್ನು ನೀವು ತಿಳಿಸ್ತಾ ಇದ್ದೀರಿ. ಬೇರೆ ಬೇಡ ಹಬ್ಬ ಹರಿದಿನಗಳು, ಜಾತ್ರೆ, ಇವೆಲ್ಲವನ್ನು ನೀವು ತಿಳಿಸ್ಕೊಡೋಂಥ ಕೆಲಸನ ಮಾಡ್ತಾ ಇದ್ದೀರಿ. ನಾನು ಹೇಳೋದಿಷ್ಟೇ, ಎಲ್ಲೋ ನಮ್ಮ ಮಲೆನಾಡನ್ನು ಬಿಟ್ಟು ಅಥವಾ ನಮ್ಮ ಕಳಸದಂಥ ಒಂದು ಒಳ್ಳೆಯ ಸ್ವಚ್ಛಂದವಾಗಿರ್ತಕ್ಕಂಥ ಪರಿಸರವನ್ನು ಬಿಟ್ಟು ದೂರದ ಊರುಗಳಲ್ಲಿ ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳಿಗಾಗಿ ಯಾರೆಲ್ಲ ಹೊರಗಡೆ ಇದ್ದೀರಿ, ನಿಮಗೆ ನಿಮ್ಮ ಮಕ್ಕಳಿಗೆ ಇಲ್ಲಿಯ ಕಲ್ಚರ್ ಮರ್ತೋಗ್ತಾ ಇರ್ಬೋದು. ಅದನ್ನ ಕಲ್ಪಿಸುವಂಥ ಕೆಲಸನ ನಮ್ಮ ಝೀರೋ ಮೆಮೊರೀಸ್ ಮಾಡ್ತಾ ಇದೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಎಲ್ಲರೂ ಅದನ್ನ ವೀಕ್ಷಣೆ ಮಾಡಿ ಅವರಿಗೂ ಒಂದು ಪ್ರೋತ್ಸಾಹವನ್ನ ಮಾಡಿ ಅದ್ರ ಮೂಲಕ ಈ ಚಾನಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ನಿಮಗೂ ಒಂದು ಒಳ್ಳೆ ಯಶಸ್ಸು ಸಿಗಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ಅಷ್ಟೆಲ್ಲ ನೀವು ಒಂದು ಮಾತ್ರ ಸಾಹಿತಿ ಅಂತೆಲ್ಲ ಹೇಳಿ, ಅದೆಲ್ಲ ಹೇಳಬಾರ್ದು. ಈಗ ಲಾಸ್ಟಿಗೆ ಎಂಡ್ ಮಾಡುವ ವಿಡಿಯೋ. ಹಾಗೆ ಇನ್ನೊಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈಗ ನೋಡಿ, ಇವರು ನಮ್ಮನ್ನೀಗ ಸ್ಟೇಟ್ನ ಏನು ರೆಪ್ರೆಸೆಂಟ್ ಮಾಡ್ತಿದ್ದಾರಲ್ಲ, ಹಾಗೆ ಇನ್ನಷ್ಟು ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಾಕಷ್ಟು ಜನ ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರಲ್ಲ, ಅವರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹಾಗೂ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮಗೊಂದು ಈಗ ಇಲ್ಲಿ ತನಕ ಜರ್ನಿಲಿ ಏನೋ ಒಂದು ಯಾರನ್ನಾದರೂ ಮಿಸ್ ಮಾಡ್ಕೊಂಡಿರ್ತೀರಾ, ಒಂದು ಸ್ಪೆಷಲ್ ಹೆಲ್ಪ್ ಆಗಿರ್ತಾರೆ. ಸೊ ಅವರಿಗೆ ನಿಮ್ಮ ಕಡೆಯಿಂದ ಯಾರಿಗಾದ್ರು ಸ್ಪೆಷಲ್ ಥ್ಯಾಂಕ್ಸ್ ಏನಾದರೂ ಹೇಳಲಿಕ್ಕಿದ್ರೆ? ನನಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಅಂತ ನಾನು ಯಾರಿಗೆ ಹೇಳ್ತೇನೆ ಅಂತ ಹೇಳಿದ್ರೆ, ಫಸ್ಟ್ ನನ್ನ ಅಪ್ಪ ಅಮ್ಮನಿಗೆ. ಯಾಕಂದರೆ ಒಂದು ಅಥ್ಲೀಟಿಗೆ ಅವರು ಸಕ್ಸಸ್ಫುಲ್ ಆಗಬೇಕಂದ್ರೆ ಮೇಯ್ನ್ ಪೇರೆಂಟ್ ಸಪೋರ್ಟ್ ಇರಲೇಬೇಕು. ನನ್ನ ಮನೇಲಿ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಅದ್ರ ಜೊತೆಗೆ ನಮ್ಮ ಸ್ಕೂಲಿನ ಮ್ಯಾನೇಜ್ಮೆಂಟ್ ಹಾಗೆ ಟೀಚರ್ಸ್ ಎಲ್ಲರಿಗೂ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನನ್ನ ಫ್ರೆಂಡ್ಸು ಹೇಗೆ ಅಂತ ಹೇಳಿದ್ರೆ, ನನ್ನ ಸಕ್ಸಸ್ನ ಅವ್ರದ್ದೇ ಸಕ್ಸಸ್ ಅನ್ನೋ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಅದು ಸ್ವಲ್ಪ ನಮಗೆ ಅದು ಇನ್ನೂ ಪ್ರೋತ್ಸಾಹ ಕೊಡುತ್ತೆ. ನಾವು ಇನ್ನೂ ಏನಾದ್ರು ಮಾಡಬೇಕು ಅನ್ನೋ ಅಂಥ ಛಲ ಸಿಗುತ್ತೆ ನಮಗೆ ನಮ್ಮ ಫ್ರೆಂಡ್ಸಿಂದ. ಹಾಗೆ ನಮಗೆ ಒಂದು ಏನು ಇಂಜುರಿ ಆಗಿದ್ರು ಕೂಡ ಅವರೇ ಖುದ್ದಾಗಿ ಬಂದು ನಮಗೆ ಮೆಡಿಸಿನ್ ಕೊಡೋದಾಗ್ಲಿ, ಮೆಡಿಕೇಷನ್ ಮಾಡೋದಾಗ್ಲಿ, ಅದು ಯಾವುದಕ್ಕೂ ಅಂಜೋದಿಲ್ಲ ಅವರು. ಹಾಗೆ ನಮಗೆ ಏನೇ ಹೆಲ್ಪ್ ಬೇಕಾದರೂ, ಸಪೋರ್ಟ್ ಬೇಕಾದರೂ ನಮ್ಮ ಫ್ರೆಂಡ್ಸ್ ಮಾಡ್ತಾರೆ ನಮಗೆ ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಪೇರೆಂಟ್ಸು, ಮ್ಯಾನೇಜ್ಮೆಂಟು ಮತ್ತು ಸರ್ರು ಎಲ್ಲ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಫ್ರೆಂಡ್ಸ್ ನಿನ್ನೆನೇ ಕಾಲ್ ಮಾಡಿದ್ದಾರೆ ನನಗೆ ವಿಶ್ ಮಾಡಿ. ಅಪ್ಪ ಅಮ್ಮನಕ್ಕಿಂತ ಫಸ್ಟೇ ಕಾಲ್ ಮಾಡಿ ಏನಾಯಿತು, ಮತ್ತು ರಾತ್ರಿನೇ ಕಾಲ್ ಮಾಡಿ ಹೇಳ್ತಿದ್ರು. ಮತ್ತು ಅವರು ಸ್ಪೋರ್ಟ್ಸ್ ಲೀಡರ್ ಆಶ್ರಯ, ಕಾಲಿಗೆಲ್ಲ ಪೆಟ್ಟಾದಾಗ ಬಂದು ಬ್ಯಾಂಡೇಜ್ ಹಾಕಿ ಅವನೇ ನನ್ನ ಕಾಲೆಲ್ಲ ಮಾಡ್ತಿದ್ದ. ನಮಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಮಗೂ ಒಂದು ಸ್ವಲ್ಪ ಜನ ಇದ್ರು. ಖೋಖೋ ಆಡುವಾಗೆಲ್ಲ ಇಲ್ಲಿ ಚರ್ಮ ಎದ್ದೋಗೋದು ನಮಗೆ. ಮನೆಗೆ ಹೋಗಿ ಆ ಜೀರಿಗೆ ಮೆಣಸಿಗೆ ಇದು ಬಿಡು ಅಂತ ಕಾಸಿ ಎಣ್ಣೆ ಬಿಡಿ ಅಂತ ಹೇಳೋದು. ನನಗೆ ಅದು ಅಷ್ಟು ಐಡಿಯಾನೇ ಇರಲಿಲ್ಲ ಅವಾಗ. ನಾನು ಹೋಗಿ ಬಿಡೋದು. ಉರಿ ಅಂದ್ರೆ ಹಬ್ಬ ರಾತ್ರಿ ಇಡೀ. ಹಾಗೆ ಸ್ಪೋರ್ಟ್ಸ್ ಮತ್ತೆ ಇದರಲ್ಲಿ ಬಿತ್ತಿ ಎದ್ದೆಲ್ಲ ಏಟ್ಗಳೆಲ್ಲ ಆಗಿದೆ ಅಲ್ಲ, ಸ್ಪೋರ್ಟ್ಸ್ ಅಂದ್ಮೇಲೆ ಇರ್ಲೇಬೇಕು ಅಲ್ಲ. ಅದು ಗಾಯದ ಕಲೆಗಳು ಇರ್ಲಿಲ್ಲ ಅಂದ್ರೆ ನಮ್ದೊಂದು ಏನು ಸ್ಕೂಲ್ ಲೈಫ್ ಇದೆಯಲ್ಲ, ಅದು ವೇಸ್ಟ್ ಅಂತಾನೆ ಲೆಕ್ಕ. ಸರ್ಫ್ ಎಕ್ಸೆಲ್ ಕಲೆ ಒಳ್ಳೆ. ಓಕೆ, ಇದಕ್ಕೆ ಹೆಣ್ಣು ಮಾಡುವಲ್ಲ. ವಿಡಿಯೋ ಒಂದು ಹೆಣ್ಣು ಮಾಡೋಕ್ಕಿಂತ ಮುಂಚೆ ನಾವು ಹೇಳೋದು ಒಂದೇ, live each and every moment of your life because one day everything comes into zero memories ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡ್ತಾ ಇರಿ. ಜೈ.